ಸುನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದು, ಅನ್ಯನೆಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದು ಉನ್ನತದ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಷ್ಟು ಒಳ್ಳೆ ದೇವರು, ನಿಜವಾಗಲೂ ನಮ್ಮನ್ನು ಅತ್ಯಂತ ಒಳ್ಳೆ ಕಾರ್ಯಗಳಿಂದ ನಮ್ಮನ್ನು ಆಶೀರ್ವದಿಸಿದ್ದಾನೆ. ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರಲ್ಲಿ ಕೂಡ ಅಷ್ಟೇ ಆಶೀರ್ವಾದಗಳು ಅವರ ಜೀವನದಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಬಹಳ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾನೆ ಮತ್ತು ಅನೇಕರ ಜೀವನದಲ್ಲಿ ಮಾಡ್ತಾ ಇದ್ದಾನೆ. ನಾವು ಹೋದ ವಾರದಲ್ಲಿ ಒಂದು ಸ್ಟಡಿನಲ್ಲಿದ್ದೇವೆ, ಒಂದು ಅಧ್ಯಯನದಲ್ಲಿದ್ದೇವೆ. ಯಹೂದ್ಯರು ಅಂದರೆ ಇಸ್ರಾಯೇಲರು ಯಾಕೆ ಅಷ್ಟು ಬಲಭರಿತವಾಗಿ, ಬಲಿಷ್ಠವಾದಂಥ ಸಾಮ್ರಾಜ್ಯವಾಗಿ, ಬಲಿಷ್ಠವಾದಂಥ ಒಂದು ಜನಾಂಗವಾಗಿ ಯಾಕೆ ಇಸ್ರಾಯೇಲರು ಆಗಿದ್ದಾರೆ? ಅದಕ್ಕೆ ನಾನು ಹೇಳಿದ್ದೇನೆ, ಅವರ ಬಾಯಲ್ಲಿ ಯಾವತ್ತೂ ಏನಿರ್ತದೆ? ಈ ಬೈಬಲ್ನ ವಾಕ್ಯಗಳು ಅವರ ಬಾಯಿಂದ ಎಂದಿಗೂ ಅಗಲಿ ಹೋಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮತ್ತು ಅವ್ರ ಬಾಯಲ್ಲಿ ಯಾವತ್ತೂ ಇರತಕ್ಕಂಥ ಶಬ್ದ ಯಾವುದಂದ್ರೆ ಶಾಲೋಮ್. ಒಬ್ಬರನ್ನೊಬ್ರು ಭೇಟಿಯಾಗಿರುವಾಗ ಮಾತಾಡ್ತಕ್ಕಂಥ ಶಬ್ದ ಯಾವುದು? ಶಾಲೋಮ್. ಹೌದಾ? ಆಮೇಲೆ ಎರಡನೇ ಶಬ್ದ ಏನಂದ್ರೆ ಆಮೀನ್. ಎಂತ ಶಬ್ದ? ಆಮೀನ್. ಆಮೀನ್ ಅಂತ ಯಾವಾಗ ಹೇಳ್ತಾರ ಅವರು? ಅವರಿಗೆ ಶುಭವಾದಂಥ ವಚನಗಳು ಅಥವಾ ಶಾಪಕರವಾದಂಥ ವಚನಗಳು, ಹಳೆ ಒಡಂಬಡಿಕೆಯಲ್ಲಿ ಶುಭಕರವಾದಂಥ ವಚನಗಳು ಹೇಳಿರುವಾಗ ಆವಾಗ ಅವರೆಲ್ಲರೂ ಹೇಳ್ತಾರೆ ಆಮೇನ್ ಎಂಬುದಾಗಿ ಹೇಳ್ತಾರೆ. ಆಮೇನ್. ನಿಮ್ಮ ಎಲ್ಲ ಕುಟುಂಬಗಳಿಗೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ, ನಿಮ್ಮ ಮಕ್ಕಳಿಗೆ ದೇವರು ಶಾಲೋಮ್ ರಕ್ಷಣೆಯನ್ನು ಉಂಟು ಮಾಡಲಿ. ಜೋರಾಗಿ ಹೇಳ್ತೀರಿ, ಶಾಲೋಮ್ ರಕ್ಷಣೆ ಉಂಟು ಮಾಡಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮತ್ತು ಆಮೇನ್ ಅನ್ನೋ ಪದ, ಆಮೇನ್ ಅನ್ನೋ ಪದ ನೆರವೇರಿದ ಮೇಲೆ ಆ ನೆರವೇರಿದ್ದ ಆ ಒಂದು ಸಂತಸ, ಹರ್ಷ, ಸೆಲೆಬ್ರೇಟಿಂಗ್, ಒಂದು ಸಂಭ್ರಮ ಮಾಡತಕ್ಕಂಥ ಮತ್ತೊಂದು ಪದ ಇದೆ. ಆ ಪದ ಮತ್ತೇನಲ್ಲ, ಹಾಲೆಲೂಯ. ಏನಂತ ಪದ? ಹಾಲೆಲೂಯ ಅಂದ್ರೆ ಅರ್ಥ ಏನಂದ್ರೆ ಯೆಹೋವನಿಗೆ ಸ್ತುತಿಯಾಗಲಿ ಅಥವಾ ಯೆಹೋವನನ್ನು ಸ್ತುತಿಸಿರಿ ಎಂಬ ಈ ಪದದ ಅರ್ಥವಾಗಿದೆ. ಎಲ್ಲರೂ ಹೇಳ್ತಿರಲ್ವಿಯ? ಎಷ್ಟು ಜಾಗೃತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರರೇ.
ನಾವು ಕೂಡ ನಿಮ್ಮ ಜೊತೆಲಿ. ಆಮೇಲೆ ಈ 3 ಶಬ್ದಗಳು ಅಲ್ಲದೆ ಧರ್ಮಶಾಸ್ತ್ರದ ಎಲ್ಲ ಒಳ್ಳೆಯ ಶಬ್ದಗಳು, ಒಳ್ಳೆ ಪದಗಳು ಎಲ್ಲ ಅವರ ಬಾಯಲ್ಲಿ ಇರಬೇಕನ್ನತಕ್ಕಂಥ ಸತ್ಯವಿದೆ. ಆದರೆ ಅದೇ ಸಮಯದಲ್ಲಿ ಈ 3 ಶಬ್ದಗಳು ಯಾವಾಗಲೂ ಅವರ ಜೀವನದಲ್ಲಿ ಇರತಕ್ಕಂಥ ಶಬ್ದಗಳಿವು. ಎಲ್ಲರೂ ಹೇಳ್ತೀರಿ ಶಾಲೋಮ್, ಎಲ್ಲರೂ ಹೇಳ್ತೀರಿ ಶಾಲೋಮ್, ಮತ್ತೊಂದ್ಸಲ ಹೇಳ್ತೀರಿ ಶಾಲೋಮ್. ಶಾಲೋಮ್ ಅಂದ್ರೆ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯದಲ್ಲಿಯೂ ಎಲ್ಲ ವಿಷಯಗಳಲ್ಲಿಯೂ ಸುರಕ್ಷಿತವಾಗಿಯೂ ಸಮಾಧಾನ ನಿಮ್ಮ ಮೇಲೆ ನೆಲೆಸಿರಲಿ ಎಂಬ ಆ ಪದದ ಅರ್ಥವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಕರ್ತ ನಾಮಕ್ಕೆ ಮಹಿಮೆ. ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ನಿಜವಾಗಲೂ ನೀವು ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೋಡಿಕೊಳ್ತಾ ಇದ್ರಿ. ಇವತ್ತು ಈ 4 ಶಬ್ದಗಳಿಗಿಂತ ಇನ್ನೊಂದು ಶಬ್ದ, ಇನ್ನೊಂದು ಪದ, ಇನ್ನೊಂದು ವಾಕ್ಯ ಇದೆ. ಆ ವಾಕ್ಯ ಪ್ರಪಂಚದ ಎಲ್ಲ ವಿಶ್ವದಲ್ಲಿ ಎಲ್ಲರಿಗೂ ಕೊಡಲಾಗಿರ್ತಕ್ಕಂಥ ಒಂದು ಶಬ್ದ, ಒಂದೇ ಒಂದು ಪದ. ಅದು ನಾವು ಓದ್ತೀವಿ. ಈಗ ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವೆಲ್ಲರೂ ಕೇಳ್ತಾ ಇದ್ರಿ. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಏನಂತ ತಿಳ್ಕೊಂಡು. ನೀವು ಗೂಗಲ್ ಸರ್ಚ್ನಲ್ಲಿ, ಗೂಗಲ್ಗೆ ಪ್ರಶ್ನೆ ಮಾಡುವಾಗ, ಗೂಗಲ್ನಲ್ಲಿ ನೀವು ಪ್ರಶ್ನೆ ಮಾಡುವಾಗ ಏನೊಂದು ಪ್ರಶ್ನೆ ಮಾಡಿರುವಾಗ ನಿಮಗೆ ಏನೊಂದು ಶಬ್ದ ಬರ್ತದೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದರಲ್ಲಿ ನಾನು ಪ್ರಶ್ನೆ ಮಾಡಿ ಕೇಳಿದೆ, ಸುಮ್ಮನೆ ನೋಡೋಣ ಗೂಗಲ್ ಕೂಡ ಏನಂತದೆ ಎಂಬುದಾಗಿ. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮಹಾಪ್ರಭಾವ, ಎಲ್ಲ ಹೇಳ್ತಿರಲ್ವಯ್ಯ, ಮಹಾಪ್ರಭಾವ, ಸಾಮರ್ಥ್ಯ, ಶಕ್ತಿ ಉಳ್ಳ ನಾಮ ಯಾವುದು ಎಂಬುದಾಗಿ ನಾನು ಗೂಗಲ್ ಸರ್ಚ್ನಲ್ಲಿ ಕೇಳಿದೆ. ಹೂ ಈಸ್ ದ ಮೋಸ್ಟ್ and which is the most powerful name on earth ಎಂಬುದಾಗಿ ನಾನು ಕೇಳಿರುವಾಗ ಗೂಗಲ್ನಲ್ಲಿ ಕೂಡ ಹೇಳಲಾಗಿದೆ, ಜಾಗ್ರತೆ ಅಂತ ಕೇಳ್ತೀರಿ. The name of Jesus is most powerful name in all heaven and in earth. ಭೂಮಿಯಲ್ಲಿಯೂ ಆಕಾಶಗಳಲ್ಲಿಯೂ ಪರಲೋಕಗಳಲ್ಲಿಯೂ ಮಹಾಪ್ರಭಾವ, ಸಾಮರ್ಥ್ಯ, ಶಕ್ತಿ ಉಳ್ಳ ನಾಮ ಅಂದ್ರೆ ಯೇಸು ನಾಮ. ಕಾರಣ ಏನಂತ ಹೇಳ್ತಾ ಇದ್ದೆ ನಾನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕೆ ಕಾರಣ ಅಂದ್ರೆ ಥ್ರೂ ಔಟ್ ದ ಸ್ಕ್ರಿಪ್ಚರ್, ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಆ ವಾಕ್ಯಗಳಲ್ಲಿ ಹಾಗೂ ಇತಿಹಾಸದಲ್ಲಿ ಆತನ ನಾಮವೇ ಮಹಾ ದೊಡ್ಡ ನಾಮವಾಗಿದೆ ಎಂಬುದಾಗಿ. ಯಾಕೆ? ಕಾರಣ ಏನು? ಲಕ್ಷ ಕೇಳ್ತೀರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ ಇದು. ಶಾಲೋಮ್, ಆಮೇನ್, ಹಲ್ಲೆಲೂಯಾ, ಆಮೇಲೆ ಯೇಸು ನಾಮ, ಎಲ್ಲದ್ರೆ ಯೇಶುವ. ಹೀಬ್ರು ಭಾಷೆಯಲ್ಲಿ ಯೇಶುವ ಅಂತ ಹೇಳ್ತಾರೆ, ಎಲ್ಲದ್ರೆ ಯೇಶುವ. ಈ ಯಾಕೆ ಥ್ರೂ ಔಟ್ ದ ಹಿಸ್ಟ್ರಿ ವಿ ಸೀ ದ ನೇಮ್ ಆಫ್ ಜೀಸಸ್. ಗೂಗಲ್ ಹೇಳ್ತಾ ಇದೆ, ವಿ ಸೀ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ವಿಧ ವಿಧವಾದಂಥ ಅನೇಕ ಯಾವುದೇ ದೆವ್ವಗಳಿದ್ರೂ ಓಡಿ ಹೋಗುತ್ತವೆ. ಎರಡನೇದಾಗಿ, ನಾನಾ ವಿಧವಾದ ಯಾವುದೇ ರೋಗ ಇದ್ರೂ ಯೇಸು ನಾಮದಲ್ಲಿ ಗುಣವಾಗುತ್ತದೆ. ನೆಕ್ಸ್ಟ್, ಯೇಸು ನಾಮದಲ್ಲಿ ಸತ್ತವರು ನಾಮದಲ್ಲಿ ಎಬ್ಬಿಸಲ್ಪಟ್ಟಿದ್ದಾರೆ. ನೆಕ್ಸ್ಟ್, ಆತನ ನಾಮದಿಂದ ಅನೇಕ ದುಷ್ಟರು, ಪಟಿಂಗರು, ಕ್ರೂರಿ, ಪಾಪಿಗಳು, ಅಪಹಾಸ್ಯ ಮಾಡೋರು, ಧರ್ಮನಿಂದಕರು ಆತನ ನಾಮದಿಂದ ರಕ್ಷಣೆ ಹೊಂದಿದ್ದಾರೆ, ಸನ್ಮಾರ್ಗಕ್ಕೆ ಬಂದಿದ್ದಾರೆ. ಕೊನೆದು, ಆತನ ನಾಮ ಭೂಮಿಯ ಮೇಲೆ ಸಮಾಧಾನ ತಂದಿದೆ. ಅನೇಕರ ಕುಟುಂಬದಲ್ಲಿ ಶಾಲೋಮ್ ತಂದಿದೆ ಎಂಬುದಾಗಿ ಗೂಗಲ್ ಸರ್ಚ್ ಹೇಳಿರ್ತಕ್ಕಂಥ ವಿವರವಾಗಿ ಹೇಳಿದ್ದೇನೆ. ಜೀಸಸ್ ನೇಮ್ ಕಾಸ್ಟ್ಸ್ ಡಿಮನ್ಸ್ ಔಟ್, healing in the name of Jesus Christ for all the sickness, raising the dead, bringing about the peace and heroic courage. ಅಂದ್ರೆ ಒಂದು ವೀರನಿಗಿರತಕ್ಕಂಥ ಸಾಹಸವನ್ನು ಕೊಡತಕ್ಕಂಥ ನಾಮ ಎಂಬುದಾಗಿ ಹೇಳ್ತದೆ. ಈಗ ನಾವು ಈ ನಾಮಕ್ಕೆ ಯಾಕೆಷ್ಟು ಭೂಲೋಕದಲ್ಲಿ ಎಲ್ಲದಕ್ಕಿಂತ ಮಹಾಬಲಿಷ್ಠವಾದಂಥ ಸರ್ವಶಕ್ತಿ ಸಾಮರ್ಥ್ಯ ತುಂಬಿರತಕ್ಕಂಥ ಪ್ರಭಾವ ತುಂಬಿರತಕ್ಕಂಥ ನಾಮ ಯಾವುದೊಂದು ಕೇಳಿರುವಾಗ ಗೂಗಲ್ ಕೂಡ ಹೇಳ್ತಾ ಇದೆ ಯೇಸು ನಾಮವೇ. ಕಾರಣ ಏನಂತ ಹೇಳ್ತಾರೆ? ಥ್ರೂ ಔಟ್ ದ ಸ್ಕ್ರಿಪ್ಚರ್ಸ್, ಅಂದ್ರೆ ಬೈಬಲ್ನಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಎಲ್ಲಾ ವಚನಗಳಲ್ಲಿ ಆತನ ನಾಮದಿಂದ ದೆವ್ವಗಳು ಓಡಿದೆ ಮತ್ತು ಐತಿಹಾಸಿಕವಾಗಿ
ಈಗಲೂ ಆತ ನಾಮದಲ್ಲಿ ಎಲ್ಲ, ಅದಕ್ಕೆ ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಬಿಡುಗಡೆ ಕೊಡುವ ನಾಮ. ಆ ಕ್ರಿಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಆ ಕ್ರಿಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ. ಈಗ ಆ ನಾಮ ಇಸ್ರಾಯೇಲ್ ಜನಾಂಗಕ್ಕೆ ಮತ್ತು ವಿಶ್ವದಲ್ಲಿರುವ ಎಲ್ಲಾ ಜನರಿಗೆ ಆ ನಾಮವು ಕೊಡಲಾಗಿದೆ. ಶಾಲೋಮ್ ಎಂಬುದಾಗಿ ಹೇಳಿರುವಾಗ ಇಸ್ರಾಯೇಲರು ಸಮಾಧಾನ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯದಲ್ಲಿ ಉಳಿಯತಕ್ಕಂಥ ಪದ ಅವರ ಬಾಯಲ್ಲಿರ್ತಿತ್ತು. ಆದರೆ ಶಾಲೋಮ್, ಆಮೇನ್, ಹಲ್ಲೆಲೂಯ, ಇನ್ನು ಒಂದು ಹೆಸರು ಹೇಳಿದ್ದೇನೆ, ಇನ್ನು ಒಂದು ಪದ, ಆ ಪದ ಜಗತ್ತಿಗೆಲ್ಲ ರಕ್ಷಣೆಯ ತಂದಿರತಕ್ಕಂಥ ನಾಮವಾಗಿದೆ. ಯಾಕೆ ಈ ನಾಮ ಅಷ್ಟು ಉನ್ನತ ಸ್ಥಿತಿಗೆ ಏರಲ್ಪಟ್ಟಿದೆ ಅಂದರೆ, ದೇವರು ಆತನ ನಾಮವನ್ನು ಉನ್ನತ ಸ್ಥಿತಿಗೆ ಯಾಕೆ ತಂದನು? ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಚನದಿಂದ, Therefore the God also has highly exalted him. ಯೇಸುವನ್ನು, ಕರ್ತನು, ಕನ್ನಡದಲ್ಲಿ ಓದ್ತೀರಾ ಮಾತನ್ನು? ಎರಡನೇ ಅಧ್ಯಾಯ 9ನೇ ವಚನ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಶ್ರೇಷ್ಠ, ಈ ಮತ್ತೊಂದು ಸಾರಿ ಉತ್ತರ ಮಾತನ್ನು. ಈ ಕಾರಣದಿಂದ ದೇವರು ಯೇಸುವಿಗೆ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ನಾಮಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಶ್ರೇಷ್ಠ. ಮುಂದೆ ಕಂಟಿನ್ಯೂ ಮಾಡಿಮ್ಮ. ಪರಲೋಕಗಳಲ್ಲಿಯೂ ಮತ್ತು ಭೂಮಿಯ ಕೆಳಗಿರುವ ನೀರು, ಪಾತಾಳದ ಕಳೆಗಳಲ್ಲಿಯೂ ಮತ್ತು ಇರುವ ಪರಲೋಕ, ಭೂಲೋಕ, ಪಾತಾಳಗಳಲ್ಲಿರುವ ಎಲ್ಲಾ ನಾಮಗಳಿಗಿಂತಲೂ ಯೇಸು ಎಂಬ ನಾಮಕ್ಕೆ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನು, ಯೇಸು ಕ್ರಿಸ್ತನನ್ನು ನಮ್ಮ ಪ್ರಭು ಅಥವಾ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಏನು ಸಲ್ಲಿಸುವರು? ಘನತೆಯನ್ನು ಸಲ್ಲಿಸುವರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ವಿಶ್ವದಲ್ಲಿ ಯಾರೇ ಇರಲಿರಿ, ಎಲ್ಲರೂ ಹೇಳ್ತೀರಿ ಏಸಯ್ಯ, ಎಲ್ಲರೂ ಏಸಯ್ಯ, ಎಲ್ಲರೂ ಹೇಳ್ತೀರಿ ಏಸಯ್ಯ, ಮತ್ತೊಂದ್ಸರಿ ಎಲ್ಲರೂ ಕೂಡ ಹೇಳ್ತೀರಿ ಏಸಯ್ಯ, ಏಸಯ್ಯ. ಇಷ್ಟು ಹೇಳಿದ್ರು ಕಷ್ಟದಲ್ಲಿ, ಕಣ್ಣೀರಿನಲ್ಲಿದ್ದು ಕೂಡ ನಿಮಗೇನು ಹೇಳಲಿಕ್ಕಾಗ್ತಿಲ್ಲ, ಏಸಯ್ಯ ಎಂದು ಕೂಗಿದ್ರು ಸಾಕು, ನಿಮಗೆ ಆತನು ತನ್ನ ಸಹಾಯವನ್ನು ಕಳಿಸ್ತಾನೆ. ನೀವು ಯಾವ ಜನಾಂಗವಾಗಿರಲಿ, ಯಾವ ಗೋತ್ರ ಕುಲದವರಾಗಿರಲಿ, ಒಳ್ಳೆಯವರೇ ಆಗಿರಲಿ, ಕೆಟ್ಟವರೇ ಆಗಿರಲಿ, ಎಂಥವರೇ ಆಗಿರಲಿ, ಆತನು ನಿಮ್ಮ ಜೀವನದಲ್ಲಿ ಮೇಲು, ಉಪಕಾರ, ಸಮೃದ್ಧಿ, ಅಭಿವೃದ್ಧಿ ತರೋದು ಮಾತ್ರ ಖಚಿತ. ಈಗ ಈ ನಾಮ ಜಗತ್ತಿನಲ್ಲಿರ್ತಕ್ಕಂಥ ಯಾರ್ಯಾರು ಈ ನಾಮದ ಮೇಲೆ ನಂಬಿಕೆ ಇಟ್ಟುಕೊಂಡ್ರೋ ಅವರಿಗೆ ದೇವರು ಮಕ್ಕಳಾಗತಕ್ಕಂಥ ಅಧಿಕಾರ ಮತ್ತು ಹಕ್ಕು ಅವರಿಗೆ ಕೊಟ್ಟಿದ್ದಾನೆ. ಯಾರೇ ಇರಲಿ, ಯೇಸು ನಾಮವನ್ನು ಅಂಗೀಕರಿಸಿ ಸ್ವೀಕರಿಸಿದರೆ ಆ ನಾಮದಲ್ಲಿ ಅವರಿಗೆ ದೇವರ ಮಕ್ಕಳಾಗತಕ್ಕಂಥ ಅಧಿಕಾರ ಕೊಡಲಾಗಿದೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ.
ಯಾಕಂದ್ರೆ ಈ ನಾಮದಲ್ಲಿ ಪ್ರತಿಯೊಂದು ನಾಮವು ಎಲ್ಲ ನಾಮಗಳಲ್ಲಿಯೂ ಮೇಲಾದ ನಾಮವಾಗಿ ಉನ್ನತ ಏರಿಸಲ್ಪಟ್ಟಿರತಕ್ಕಂಥ ನಾಮವಾಗಿದೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಆತನ ಹೆಸರಿನಲ್ಲಿ, ಲಿಸನ್ ಕೇರ್ಫುಲಿ, ಹಲೋ, ಇಟ್ಸ್ ನಾಟ್ ಆರ್ಡಿನರಿ ವರ್ಡ್, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅವರಿಗೆ ದೇವರ ಮಕ್ಕಳು, ದೇವರ ಸಂತಾನ ಆಗುವ ಹಕ್ಕು, ಅಧಿಕಾರ ಅವರಿಗೆ ಕೊಡಲಾಗಿದೆ. ಎಲ್ಲರೂ ಹೇಳ್ತೀರಿ, ಏಸಯ್ಯನನ್ನು ನನ್ನ ಒಡೆಯನಾಗಿ, ಹೇಳಿ, ಏಸಯ್ಯನನ್ನು ನನ್ನ ಒಡೆಯನಾಗಿ, ನನ್ನ ರಕ್ಷಕನಾಗಿ ನಾನು ಸ್ವೀಕರಿಸಿದ್ದೇನೆ. ಆಮೇನ್. ಆತನ ನಾಮವು ನನಗೆ ರಕ್ಷಣೆ, ಆತನ ನಾಮವು ನನಗೆ ವಿಮೋಚನೆ, ಆತನ ನಾಮವು ನನಗೆ ಸುಖ ಶಾಂತಿ ಕೊಡುತ್ತದೆ ಎಂದು ನಾನು ನಂಬುತ್ತೇನೆ. ಯಾಕಂದ್ರೆ ಯಾರ್ಯಾರು ಆತನ ನಾಮದಲ್ಲಿ ನಂಬಿಕೆ ಇಟ್ಟವರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲಾಗಿದೆ. ಯಾಕೆ ಈ ಪದ ಹೇಳಲಾಗಿದೆ? ಆತನ ನಾಮ, ಯೇಸು ನಾಮ, ಎಲ್ಲದ್ರೆ ಯೇಸು ನಾಮ. ಆತನ ನಾಮದಲ್ಲಿ ನಂಬಿಕೆ ಇಟ್ಟವರು, ನಾಮ ಎಂಬ ಪದಕ್ಕೆ ನಾಮದಲ್ಲಿ ಏನಂತದಿದೆ? ಹಲ್ಲೆಲೂಯಾ. ಹೀಬ್ರು ಭಾಷೆಯಲ್ಲಿ ಯೇಸುವನ್ನು ಯೇಷುವ ಎಂಬುದಾಗಿ ಏನು ಕರೀತಾರೆ? ಯೇಷುವ ಎಂಬುದಾಗಿ ಕರೀತಾರೆ. ಅದಕ್ಕೆ ಯೆಹೋಶುವ ಎಂಬ ಪದದಿಂದನೂ ಕರೀತಾರೆ, ಯೇಷುವ ಎಂಬ ಪದ ಕರೀತಾರೆ. ದಯಮಾಡಿ ಕೇಳಿಸ್ಕೋತೀರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾದ್ರೂ ಯೇಸು ಎಂಬ ಪದ ಕೇಳಿದ್ರ, ಓದಿದ್ರ? ಎಲ್ಲರೂ ಯೇಸು ಎಂಬ ಪದ ಇದೆಯಾ? ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್. ಮೋರ್ ದೆನ್ 300 ಟೈಮ್. ಹಲ್ಲೆಲೂಯಾ. ಪೂರಾ ಬೈಬಲ್ನಲ್ಲಿ 300ಕ್ಕಿಂತ ಹೆಚ್ಚಿನ ಸಾರಿ ಯೇಷುವ, ಏನು ಯೇಷುವ ಅಂದ್ರೆ ಯೇಷುವ ಎಂಬ ಶಬ್ದ ಉಲ್ಲೇಖಿಸಲ್ಪಟ್ಟಿದೆ. ನಾನೊಂದು ಸಾರಿ ಹಳೆ ಒಡಂಬಡಿಕೆ ಯೇಸು ಹೆಸರು ನೀನು ನೋಡಿದೇವ? ಹಳೆ ಒಡಂಬಡಿಕೆ ಯೇಸು ಹೆಸರು ನೋಡಿದಿರಾ? ಯೇಸು ಅಂತ ಹೆಸರು ನೋಡಿದ್ರ? ಅಲ್ಲಿ ಇಮ್ಮಾನುವೇಲ್ ಅಂತ ಹೆಸರು ಕೊಡಲಾಗಿದೆ. ಯೇಸು ಅಂತ ಹೆಸರು ಕೇಳಿದ್ರ? ಅಲ್ಲ, ಏನಿದು ಹೆಸರು ಅಂದ್ರೆ ಯೇಸು ನಾಮವನ್ನು ಅರಿತಿದ್ದರು, ಆತನ ನಾಮವನ್ನು ಅಂಗೀಕರಿಸಿದ್ದವನು, ಅಂದ್ರೆ ಆತನ ನಾಮದಲ್ಲಿ ನಂಬಿಕೆ. ಮತ್ತು ಸರ್ವತ್ರಮ್ಮ ಓದುಗರೆ, ಯಾರಾದರೂ ಯೇಸುವನ್ನು ಅಂಗೀಕರಿಸಿದರೆ, ಅಂದರೆ ನೋಡ್ರಿ, ಆತನ ಹೆಸರಿನಲ್ಲಿ ನಂಬಿಕೆ. ಹಲೋ, ಲಿಸನ್ ಕೇರ್ಫುಲಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿ ಆರ್ ಮಿಸ್ಸಿಂಗ್ ಹಿಯರ್. ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಹಕ್ಕು, ರೈಟ್ಸ್ ದೊರಕುತ್ತದೆ. ಈಗ ಈ ನಾಮ ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲಿದೆ? ಆದಿಕಾಂಡದಲ್ಲಿ ಈ ನಾಮ ಇದೆ. ಯಾಕಂದ್ರೆ ನಾನು ಒಂದು ಯಹೂದಿ ಯೇಸು ಕ್ರಿಸ್ತ ನಂಬಿದ್ದಾನೆ. ಯಾರು? ಯೇಸು ಕ್ರಿಸ್ತನ ಜನಾಂಗದಲ್ಲಿ, ಇಸ್ರಾಯೇಲ್ ಜನಾಂಗದಲ್ಲಿ ಒಂದು ಯಹೂದಿ ಯೇಸು ಕ್ರಿಸ್ತ ನಂಬಿದ. ಆ ಯಹೂದಿ ಯೇಸು ಕ್ರಿಸ್ತ ನಂಬಿದ ಕಾರಣ ಇಂಟ್ರೆಸ್ಟಿಂಗ್ ಇದೆ. ಯೇಸುವೇ ಆ ರಕ್ಷಕನು, ಜಗದುದ್ಧಾರಕರ್ತನು, ಮಸಿಯಾ ಎಂಬುದಾಗಿ ನಂಬಿದ ಕಾರಣನೇ ವಿಷಯ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಆತನಿಗೆ ಹೀಬ್ರು ಭಾಷೆಯಲ್ಲಿ ಯೇಸುವನ್ನು ಏನು ಕರೀತಾರೆ? ಯೇಷುವ. ಏನಂತ ಕರೀತಾರೆ? ಯೇಷುವ. ಯೇಷುವ ಅನ್ನೋ ಪದನೇ ಯೇಸು ಎಂಬುದಾಗಿ ನಾವು ಹೇಳ್ತೇವೆ. ಇಂಗ್ಲಿಷಲ್ಲಿ ಜೀಸಸ್ ಎಂಬುದಾಗಿ ಹೇಳ್ತೇವೆ, ಕನ್ನಡ ತೆಲುಗುನಲ್ಲಿ ಯೇಸು ಎಂಬುದಾಗಿ ಹೇಳ್ತೇವೆ. ಆದರೆ ಒರಿಜಿನಲ್ ಮೂಲ ಭಾಷೆಯಲ್ಲಿ, ಹೀಬ್ರು ಭಾಷೆಯಲ್ಲಿ ಯೇಷುವ ಎಂದು ಹೇಳ್ತಾರೆ. ಯೇಷುವ ಮತ್ತೊಂದು ಹೇಳ್ತಾರೆ ಯೇಷುವ. ಈ ಯೇಷುವ ಎಂಬ ನಾಮದಿಂದ ಕರೆಯಲ್ಪಟ್ಟ. ಅದು ನಮಗೆ ಗೊತ್ತಿಲ್ಲ, ನಾವು ಹೀಬ್ರು ಬೈಬಲ್ ಓದಿಲ್ಲ. ಒಂದ್ಸಾರಿ ನಾನು ಮಾಧ್ಯಮದ ಮೂಲಕವಾಗಿ, ಟಿವಿ ಚಾನಲ್ ಮೂಲಕವಾಗಿ ಅವರ ಸುವಾರ್ತೆ, ಗಾಡ್ ಚಾನಲ್ ಅಲ್ಲಿ ಅವರ ಸುವಾರ್ತೆ ಬರ್ತಾ ಇತ್ತು. ಆಗ ಯಹೂದಿ ಒಬ್ಬನು ಯೇಸು ಕ್ರಿಸ್ತನ್ ನಂಬಿ ಸುವಾರ್ತೆ ಹೇಳ್ತಾ ಇರುವಾಗ ಬಹಳ ಇಂಟ್ರೆಸ್ಟಿಂಗ್ ಇತ್ತು. ನಾನು ಕೇಳ್ತಾ ಇದ್ದೆ, ಅಪ್ಪ ಯಹೂದಿ ಯೇಸು ಕ್ರಿಸ್ತ ನಂಬಿದಾನಲ್ಲ, ಈತನು ಏನಂತ? ಯಹೂದರಿಗೆ ಸ್ಪೆಷಲಿಸ್ಟ್ ಆತನು. ಈಗ ಯಹೂದಿಗಳಿಗೆಲ್ಲ ಆತನ ಸುವಾರ್ತೆ, ಅನೇಕ ಯಹೂದರು ಈತನ ಸುವಾರ್ತೆಯನ್ನು ಕೇಳಿ, ಹೀಬ್ರು ಭಾಷೆಯಲ್ಲೇ ಮಾತಾಡ್ತಾ ಇದನ್ನ ಸುವಾರ್ತೆಯನ್ನು ಕೇಳಿ ಯೇಸು ನಂಬ್ಕೊಂಡಿದ್ದಾರೆ. ಯಾರ್ಯಾರು ಉಳಿದಿದ್ದಾರಲ್ಲ ಅವ್ರು ನಂಬ್ತಾ ಇದ್ದಾರೆ. ಆಗ ನಾನು ಅವರು ಮಾಡ್ತಿರುವಾಗ ಯೇಸುವಿನ ಹೆಸರು ಏನಂತ ಕರೀತಾರೆ ಹೀಬ್ರು ಭಾಷೆಯಲ್ಲಿ? ಯಶುವ. ಇನ್ನೊಂದ್ಸಲ ಹೇಳ್ರಿ, ಯಶುವ. ಇದನ್ನು ಯೆಹೋಶುವ ಅಂತನೂ ಕರೀತಾರೆ. ಏನಂತ ಕರೀತಾರೆ? ಯೆಹೋಶುವ ಅಂತನೂ ಕರೀತಾರೆ. ಹಾಗೆ ಯಶುವ.
ಈ ಹೆಸರು ಆದಿಕಾಂಡದಲ್ಲಿ ಇದೆ ಎಂಬುದಾಗಿ ಹೇಳಿದರು. ಅಪ್ಪ, ಆದಿಕಾಂಡದಲ್ಲಿ ಹೆಸರು ಹೆಂಗಿದೆ? ನಾನು ಯಾವತ್ತೂ ಕೇಳಿಲ್ಲಲ್ಲ ಅಂತೇಳಿ. ಯಾಕಂದ್ರೆ ನಾವು ಓದಿದ್ದು ಯಾವುದು? ನಮ್ಮ ಭಾಷೆ ಬೈಬಲ್. ಆದಿಕಾಂಡದಲ್ಲಿ ಈ ಹೆಸರು ಮೊದಲು ಉಲ್ಲೇಖಿಸಲ್ಪಟ್ಟಿದೆ. ಹಾಗೆ ಸುಮಾರು 300ಕ್ಕಿಂತ ಹೆಚ್ಚಿನ ಸಾರಿ ಈ ಹೆಸರು ಹಳೆ ಒಡಂಬಡಿಕೆಯಿಂದ ಹಿಡ್ಕೊಂಡು ಹೊಸ ಒಡಂಬಡಿಕೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅಂತ ಹೇಳಿದ್ರು. ಅರೆ ಬಾಪ್ರೆ, ಬಹಳ ವಂಡರ್ಫುಲ್. ಯಾಕಂದ್ರೆ ಈ ನಾಮದಲ್ಲಿ ಇಂಥ ಸಾಮರ್ಥ್ಯ ಇದೆ. ಆದಿಕಾಂಡ, ಪಾಪ ಎಲ್ಲರೂ ತಯಾರಾಗಿದ್ರಿ ತೆಗಿಲಿಕ್ಕೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಭಾಳ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಎಲ್ಲರೂ ಒಬ್ಬರು ಕೈ ಬಿಡದೆ ಎಲ್ಲರೂ ಬರ್ಕೊಳ್ತಾ ಇದ್ದಾರೆ. ಎಲ್ಲರೂ ಬರ್ಕೊಳ್ಳೋದಾರವರೆಲ್ಲರ ಮೈಂಡ್ ಕಂಪ್ಯೂಟರ್ ಹಂಗಿದೆ, ಟಪಕ್ ಅಂತೆಲ್ಲ ಅವರ ಮೈಂಡಲ್ಲಿ ಪ್ರಿಂಟ್ ಆಗ್ತದೆ. ಅಂಥ ಒಂದು ಬುದ್ಧಿವಂತರು, ಜ್ಞಾನವಂತರು ನಮ್ಮ ಬೈಬಲ್ ಕ್ಲಾಸಲ್ಲಿ ಕೂತ್ಕೊಂಡಿದ್ದಾರೆ. ಇಂಥ ಒಂದು ಬೈಬಲ್ ಕ್ಲಾಸಲ್ಲಿ ನಾನು ಎಂದಿಗೂ ನನಗಿಂತ ಸೌಭಾಗ್ಯ ಕೊಡಲಾಗಿದೆ ಈ ಬೈಬಲ್ ಕ್ಲಾಸಲ್ಲಿ ದೇವರು ಸುವಾರ್ತೆಯನ್ನು ಸಾರೋದಕ್ಕಾಗಿ. ಓಕೆ, ಈಗ ನಾವು ಆದಿಕಾಂಡದಲ್ಲಿರ್ತಕ್ಕಂಥ ಯಾಕೋಬನು ತನ್ನ ಬಾಯಿಂದ ಉಲ್ಲೇಖಿಸಿರ್ತಕ್ಕಂಥ ಆ ನಾಮವನ್ನು ನಾವು ಸ್ವಲ್ಪ ನೋಡಿಕೊಳ್ಳುವ. ಯೇಸು ಕ್ರಿಸ್ತನ ಯೇಸು ಎಂಬ ಹೆಸರು ಅಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದನ್ನು ನಾವು ನೋಡೋಣ. ಭಾಳ ಅದ್ಭುತವಾಗಿದೆ ಆ ಮಾತು. ನನಗೆ ಆಶ್ಚರ್ಯವಾಯಿತು ಅದನ್ನು ನೋಡಿದ ಕೂಡಲೇ. ಹೌದು, ಎಂಥ ಅದ್ಭುತವಾದಂಥ ಮಾತಿನ ಕುರಿತು ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ಅದರ ಬಗ್ಗೆ ನಾವು ಆಲೋಚನೆಯೂ ಮಾಡಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಯಾಕೋಬನು ತನ್ನ ಬಾಯಿಂದ ಆತನ ಮರಣಕ್ಕಿಂತ ಮುಂಚೆ ತನ್ನ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಜನರನ್ನು ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿ ಹೇಳ್ತಾನೆ, 49ನೇ ಅಧ್ಯಾಯ, ಆದಿಕಾಂಡ 49ನೇ ಅಧ್ಯಾಯ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ? ಜಾಗೃತಿಯಿಂದ ಕೇಳ್ಕೊಳ್ತೀರಿ. ಯೇಸುವಿನ ಹೆಸರು ಮೊದಲು ಎಲ್ಲಿ ಉಲ್ಲೇಖಿಸಲ್ಪಟ್ಟೆ? 18ನೇ ವಚನದಲ್ಲಿ ಯಾಕೋಬನು ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ತಿರುವಾಗ, ಯಾಕೋಬನು ತನ್ನ ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡ್ತಿರುವಾಗ ಹೇಳಿರ್ತಕ್ಕಂಥ ಪದಗಳು ಇದು. 18ನೇ ವಚನ ಓದ್ತಿರೊಬ್ಬರು, ಯೆಹೋವನೇ ನಿನ್ನಿಂದ ಆಗತಕ್ಕಂಥ ರಕ್ಷಣೆಯು ಯಾವಾಗ ಆಗುವುದೆಂದು ನಿರೀಕ್ಷಿಸಿಕೊಂಡಿದ್ದೇನೆ. ಹಲೋ, ಏನಿದೆ ಸಿಸ್ಟರ್? ಅದು ಅಲ್ಲ, ಏನಿದೆ? ರಕ್ಷಣೆ. ಎಲ್ಲದ ರಕ್ಷಣೆ? ಎಲ್ಲ ಹೇಳ್ತೀರಿ ರಕ್ಷಣೆ. ಇದು ಹೀಬ್ರೂ ಭಾಷೆಯಲ್ಲಿ ಏನಿದೆ ಗೊತ್ತಿದೆ? ಇದು ಯಶುವ ಅಂತಿದೆ ಅಲ್ಲಿ. ಯಾಕಂದ್ರೆ ನನ್ನ ಲ್ಯಾಪ್ಟಾಪ್ನಲ್ಲಿ ಹೀಬ್ರೂ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೀಬ್ರೂ ಭಾಷೆಯಿಂದ ಇರ್ತಕ್ಕಂಥ ಬೈಬಲ್, ಗ್ರೀಕ್ ಭಾಷೆಯಲ್ಲಿ ಇರ್ತಕ್ಕಂಥ ಬೈಬಲ್ ಎರಡೂ ಇರ್ತದೆ, ತರ್ಜುಮೆಗಳಿಗೂ ಇರ್ತದೆ. ಅದರಲ್ಲಿ ನಾನೇನು ಮಾಡಿದ್ದೇನೆ, ದೇವರೇ ನನಗೆ ಹೀಬ್ರೂ ಭಾಷೆ ಬೈಬಲ್ ಸಿಕ್ಕರೆ ಭಾಳ ಒಳ್ಳೆದಾಗ್ತಿತ್ತು, ನಾನು ಕೂಡ ನಿನ್ನ ಬೈಬಲ್ನಲ್ಲಿ ಇರ್ತಕ್ಕಂಥ ಅನೇಕ ಅದ್ಭುತವಾದ ಸಂಗತಿಗಳು ನೋಡಲಿಕ್ಕೆ ನನಗೆ ಅವಕಾಶ ಆಗ್ತಿತ್ತಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಅದಕ್ಕೆ ತಕ್ಕಂತೆ ನನಗೆ ಲ್ಯಾಪ್ಟಾಪಲ್ಲಿ ಆ ಬೈಬಲ್ ಸಾಫ್ಟ್ವೇರ್ ಸಿಕ್ತು. ಆವಾಗ ಈ ಮನುಷ್ಯನು ಹೇಳಿದನಲ್ಲ, ನಮ್ಮ ಹತ್ರ ಹೀಬ್ರೂ ಬೈಬಲ್ ಇಲ್ಲ, ಆ ಮನುಷ್ಯನು ಹೇಳಿದನಲ್ಲ, ಎಲ್ಲಿ ರಕ್ಷಣೆ ಅನ್ನೋ ಪದ ಇದೆಯಲ್ಲ ಅಲ್ಲೆಲ್ಲ ಯಶುವ ಯಶುವ ಯಶುವ, ಜೀಸಸ್ 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 ಎಂಬ ಪದ ಅಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಈಗ ಆ ನಾಮದಲ್ಲಿ ಯಾರ್ಯಾರು ನಂಬಿಕೆ ಇಟ್ಟವರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೊರಕಿದೆ. ಆ ನಾಮದಲ್ಲಿ ಏನು? ನಂಬಿಕೆ. ಎಲ್ಲದ ಯೇಸು ನಾಮ. ನಾ ಹೇಳಿದ್ರೆ ಯಹೂದ್ಯರು ಇಷ್ಟು ಬಲಿಷ್ಠರಾಗಲಿಕ್ಕೆ ಕಾರಣ ಏನು? ಅವರ ಬಾಯಲ್ಲಿ ಯಾವತ್ತು ಶಾಲೋಮ್ ಎಂಬ ಪದ, ಎರಡನೇದು ಆಮೀನ್ ಎಂಬ ಪದ, ಮೂರನೇದೇನು? ಹಲ್ಲೇಲುಯ ಎಂಬ ಪದ, ಹಲ್ಲೇಲುಯ. ನಾಲ್ಕನೇ ಪದ ಒಂದು ಕೊಟ್ಟಿದ್ದಾನೆ, ಅದು ಜಗತ್ತಿನಲ್ಲಿ ಎಲ್ಲರಿಗೂ. ಈ ಮೂರು ತರತಕ್ಕಂಥ ಶಬ್ದಗಳಾಗಿದೆ. ಅದಕ್ಕೆ ಆ ಹೆಸರೇನೆಂದರೆ ಯೇಸುವ, ಅಂದರೆ ಯೇಸು ಕ್ರಿಸ್ತನು ಎಂಬುದು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರ ಹತ್ರ ಯೇಸುವ. ಅದಕ್ಕಾಗಿ ಈ ನಾಮ ಇಷ್ಟು ಬಲಿಷ್ಠವಾದಂಥ ನಾಮವಾಗಿದೆ. ಯಾಕೆ? ಆ ನಾಮದಲ್ಲಿ ನಂಬಿಕೆ ಇಟ್ಟರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಈಗ ಆ ನಾಮದಲ್ಲಿ ಏನಿದೆ ಎಂಬುದಾಗಿ ನಾವು ಸ್ವಲ್ಪ ನೋಡಬೇಕು. ಯಾಕಂದರೆ ಆ ನಾಮದಲ್ಲಿ ನಂಬಿಕೆ ಇಟ್ಟಂದ್ರೆ, ಯಾಕಂದರೆ ಅನೇಕ ನಾಮಗಳಿದೆ ಈಗ ಜಗತ್ತಿನಲ್ಲಿ. ಅದಕ್ಕೆ ಎಲ್ಲ ನಾಮಗಳಿಗಿಂತಲೂ ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲರೂ ಕೂಡಿ ಸ್ವರದಿಂದ, ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಗಂಭೀರವಾಗಿ
ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಸರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪರಿಶುದ್ಧ ಪುಣ್ಯನಾಮ. ಆ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಈ ನಾಮದಲ್ಲಿ ಏನಂತ ಸುಂದರವಾದಂಥ ಸಂಗತಿ ಅಡಕವಾಗಿದೆ. ಹಲ್ಲೆಲೂಯಾ. ಯಾರು ಬೇಕಾದರೂ ಈ ನಾಮವನ್ನು ಕೂಗಿದ್ರೆ ಅವರಿಗೆ ರಕ್ಷಣೆ ಪ್ರಾಪ್ತವಾಗ್ತದೆ. ಈಗ ಈ ನಾಮದಲ್ಲಿರ್ತಕ್ಕಂಥ ಅರ್ಥಗಳನ್ನು ಸ್ವಲ್ಪ ತಿಳ್ಕೊಂಡ್ರೆ ನಾವು ರಕ್ಷಣೆ ಅನ್ನೋ ಪದಕ್ಕೆ ಇನ್ನೂ ಅರ್ಥ ಆಗ್ತದೆ ನಮಗೆ. ಇಲ್ಲದ ರಕ್ಷಣೆ ಅಂದರೆ ಅರ್ಥ ಆಗಿಲ್ಲ. ಯಾಕಂದರೆ ಬಹಳ ಜನ ನಮ್ಮ ಬುದ್ಧಿವಂತರು, ಅಮಾಯಕರು ದೆವ್ವಗಳ ಬೋಧನೆಯಿಂದ ಸ್ವಲ್ಪ ಜಾಗೃತಿಯಿಂದಿರ್ತೀರಿ. ಯೇಸು ಸುವಾರ್ತೆ ಏನಂದ್ರೆ ಪರಲೋಕಕ್ಕೆ ಹೋಗೋದು ಮಾತ್ರ, ಮಾರು ಮನಸ್ಸು ಮಾತ್ರವೇ ಸುವಾರ್ಥ. ಮಾರ್ಪಾಟ ಅಂದರೆ ಮಾನಸಾಂತರ, ಮಾರ್ಪಾಟ ಹೊಂದುವುದು ಮಾತ್ರ ಸುವಾರ್ತೆ. ಮನಸ್ಸು ತಿರ್ಕೊಳ್ಳೋ ಪ್ರಸಂಗವೇ ಸುವಾರ್ತೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಬೈಬಲ್ನಲ್ಲಿ ಸುವಾರ್ತೆ ಅಂದರೆ ಸಮಾಧಾನದ ಸುವಾರ್ತೆ, ರಕ್ಷಣೆ ಸುವಾರ್ತೆ, ದೇವರ ರಾಜ್ಯದ ಸುವಾರ್ತೆ. ಬೈಬಲಲ್ಲಿರುವುದು ದೇವರ ರಾಜ್ಯದ ಸುವಾರ್ತೆ, ಕ್ರಿಸ್ತನ ಸುವಾರ್ತೆ, ದೇವರ ಸುವಾರ್ತೆ. ಸುವಾರ್ತೆಗಳಿಗೆ ಇಷ್ಟೆಲ್ಲ ಹೆಸರು ಬೈಬಲ್ನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಕ್ರಿಸ್ತನ ಸುವಾರ್ತೆ, ದೇವರ ಸುವಾರ್ತೆ ಎಂಬುದಾಗಿ ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ, ಬಹಳ ಜಾಗ್ರತೆಯಿಂದ ಗಮನಿಸ್ತಾ ಇದ್ರಿ. ಈಗ ಯೇಸು ಎಂಬ ಪದಕ್ಕೆ ಯಶುವ ಎಂಬುದಾಗಿ ಹೇಳ್ತೀವಿ. ಯಶುವ ಅಂದರೆ ಅರ್ಥ ಏನು? ಪೂರ ಕಂಪ್ಲೀಟ್ ಅರ್ಥ ಇಂಗ್ಲೀಷಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಯೇಸು ಅನ್ನೋ ಪದಕ್ಕೆ ಮತ್ತೊಂದು ಸಮೀಪವಾದಂಥ ಪದ, ಅದರ ಅರ್ಥ ಆಗುತ್ತೆ ಯೆಹೋಶುವ. ಏನಂತ ಹೇಳಿದೆ? ಯೆಹೋಶುವ. ಯೆಹೋಶುವ ಅಂದ್ರೂ ಅದೇ ಅರ್ಥ, ಯೇಸು ಅಂದ್ರೂ ಅದೇ ಅರ್ಥ. ಈಗ ಅದರ ಸಂಪೂರ್ಣ ಅರ್ಥ ಹೇಳ್ತಾನೆ, ಯೆಹೋವನು ರಕ್ಷಕನಾಗಿ ಇದ್ದಾನೆ. ಏನರ್ಥ? ಪೂರ್ಣ ಡಿಫೈನ್ ಮಾಡಿದೆ ನಾನು. ಜೆಹೋವಾ ಈಸ್ ದ ಸಾಲ್ವೇಷನ್. ಜೆಹೋವಾ ಈಸ್ ಸಾಲ್ವೇಷನ್ ಎಂಬುದಾಗಿ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಯೆಹೋವನು ಸಾಲ್ವೇಷನ್ ಆಗಿದ್ದಾನೆ, ರಕ್ಷಕನಾಗಿದ್ದಾನೆ ಎಂಬುದಾಗಿ ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಅದಕ್ಕೆ ದೇವದೂತ ಬಂದು ಕನ್ಯೆ ಮರಿಯಳಿಗೆ, ದೇವರ ಆತ್ಮ ನಿನ್ನ ಮೇಲೆ ಬಂದಿದೆ, ನೀನು ಗರ್ಭವತಿ ಆಗಲಿಕ್ಕಿದಿ. ನಾ ಕಣ್ಣಿಕೆ ಅಲ್ಲ, ನೀನು ಗರ್ಭವತಿ ಆಗಲಿಕ್ಕಿದಿ, ಪವಿತ್ರ ಆತ್ಮವು ನಿನ್ನ ಮೇಲೆ ಬಂದಿದೆ, ಗರ್ಭವತಿ ಆಗಲಿಕ್ಕಿದಿ ನೀನು. ಆತನ ಹೆಸರು ಯೇಸು ಎಂಬುದಾಗಿಡಬೇಕೆಂಬುದಾಗಿ ಹೇಳಿದೆ. ಎಷ್ಟಿದೆ? ಮತ್ತೇಸು ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಅಲ್ಲ? ಮತ್ತೇಸು 1:25 ಓದ್ರಿ ಅಮ್ಮಾರಿ ಓದುಗರೆ. ಎಷ್ಟು ಶ್ರದ್ಧೆಯಿಂದ ಲಕ್ಷ್ಯ ಕೊಟ್ಟು ಕೇಳ್ತಾ, ಕನ್ನಡಿ ಎಷ್ಟು ಎಲ್ಲ ಬಣ್ಣಪಟ ತೆಗಿತಾ ಇದ್ರಿ ನಿಮ್ಮಂತ. ಹಲ್ಲೆಲೂಯಾ. ಎಷ್ಟು ಕೀರ್ತಿಸಿದ್ರು ಕಡಿಮೆ ಆಗ್ತಾ ಇದೆ ನನಗೆ ಕೀರ್ತನೆಗಳು. ಹಲ್ಲೆಲೂಯಾ. 1ನೇ ಅಧ್ಯಾಯ 21ನೇ ವಚನ ಮತ್ತೇಸು ಸುವಾರ್ತೆಯ, ಆಕೆಯ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಕಾರಣ ಏನಂದ್ರೆ, ಅಂದ್ರೆ ಅರ್ಥ ಆಯ್ತಾ? ಕಾರಣ ಏನಂದ್ರೆ ಆತನೇ ಅಂದ್ರೆ ಅರ್ಥ ಏನು ಗೊತ್ತಿದೆ? ಹಲೋ, ಡು ಯು ವಾಟ್ ಇಸ್ ಆತನೇ? ಹೂ ಇಸ್ ಆತನೇ? ಆತನೇ ಅಂದ್ರೆ ಹೂ ಇಸ್ ಆತನೇ? ಯೆಹೋವ. ಅಂದ್ರೆ ಯೆಹೋವ ಅನ್ನೋ ಪದದಲ್ಲಿ ಮಿಸ್ ಆಗಿದೆ ನಮಗೆ. ಅಂದ್ರೆ ಆತನು, ಯೆಹೋವನು ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯೋನು ಅಂತ ಅರ್ಥ. ಕಂಪ್ಲೀಟ್ ಡೆಫಿನೇಷನ್ ಆಫ್ ದ. ಈಗ ನೋಡ್ರಿ, ನಾವು ಡಿಫೈನ್ ಮಾಡ್ತಾ ಇದ್ದೇನೆ, ಡಿಫೈನ್ ಮೇಲೆ ಡಿಫೈನ್ ಹೋಗ್ತಾ ಇದೆ. ಅಂದ್ರೆ ಅರ್ಥ ಏನು? ಯೆಹೋವನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು. ಹಿ ವಿಲ್ ರಿಡೀಮ್ ಅಂಡ್ ಸೆಟ್ ಫ್ರೀ ಫ್ರಮ್ ದ ಸಿನ್ ಅಂಡ್ ಹಿ ವಿಲ್ ಪ್ರೊಟೆಕ್ಟ್ ದೆಮ್. ಎಲ್ಲ ಹೇಳ್ತೀರಿ ಶಾಲೋಮ್, ಮತ್ತೊಂದ್ಸರಿ ಹೇಳ್ತೀರಿ ಶಾಲೋಮ್. ಬಹಳ ಜಾಗೃತಿ. ಯಾಕಂದ್ರೆ ನೀನು ನೋಡಿ,
ಆತನನ್ನು ಅಂಗೀಕರಿಸಿ, ಅಂದರೆ ಯೇಸುವನ್ನು ಅಂಗೀಕರಿಸಿ ಹೃದಯದಲ್ಲಿ ಆತನ ನಾಮದಲ್ಲಿ ನಂಬಿಕೆ ಇಟ್ಟವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೊರಕಿದೆ. ನಂಬಿಕೆ ಇಟ್ಟಿದ್ದೀವಿ, ನಾವು ಉಚ್ಚಾರಣೆ ಮಾಡ್ತಾ ಇದ್ದೇವೆ, ನಾವು ಅದನ್ನು ಅರಿಕೆ ಮಾಡ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಿರಲ್ಲ, ಆತನ ನಾಮವು ಅರಿಕೆ ಮಾಡ್ತಾ ಇದೆ. ಈಗ ಯೆಹೋವನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯೋನು. ಇದು ಕಂಪ್ಲೀಟ್ ಡೆಫಿನೇಷನ್. ಈ ಡೆಫಿನೇಷನ್ ಇನ್ನೂ ಆಳವಾಗಿ ಅರ್ಥ ಭರಿತವಾಗಿ ಹೋಗಬೇಕಾದ್ರೆ ಎದರಿಂದ ರಕ್ಷಿಸಿ ಕಾಪಾಡೋನು ಆತನು, ಎದರಿಂದ ರಕ್ಷಿಸಿ ಕಾಪಾಡೋನು ಆತನು. ಲಕ್ಷ ಕೇಳ್ತೀರಿ ಆ ಪದಗಳಲ್ಲಿ. ಯಶು ಅನ್ನೋ ಪದಕ್ಕೆ ಹೀಬ್ರು ಭಾಷೆಯಲ್ಲಿ ಮೀನಿಂಗ್ ನೋಡ್ತಾ ಇರುವಾಗ ನೋಡ್ರಿ ಎಷ್ಟಿದೆ. ಆರೋಗ್ಯ, ಅವ್ರಿಗೇನು ರಕ್ಷಣೆ? ಆತ್ಮರಕ್ಷಣೆ, ಆರೋಗ್ಯ, ದೇಹ ರಕ್ಷಣೆ, ಹಲ್ಲೆಲೂಯಾ. ಅವರಿಗಿರುವ ಸ್ವಾಸ್ಥ್ಯದ ರಕ್ಷಣೆ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವರ ಮಕ್ಕಳ ರಕ್ಷಣೆ, ಅವರ ಕುಟುಂಬದ ರಕ್ಷಣೆ. ಈ 4 ರಕ್ಷಣೆ ಈ ಯೆಶುವ ಎಂಬ ಪದದಲ್ಲಿ ಇರಲಿ. ಕಮನ್ ಗಾಯ್ಸ್, ಯೆಶುವ ಎಂಬ ಪದದಲ್ಲಿ ಅಡಕವಾಗಿದೆ. ನಡೀತದೆ, ಅಂತಂದ್ರೆ ಇಲ್ಲ. ವಾಕ್ಯದಲ್ಲಿ ಅಷ್ಟು ಸುಖ ಸಿಗ್ತಾ ಇದೆ ಅವನಿಗೆ. ನಿದ್ದೆ ಮಾಡಲಿ, ಮಲಗಿಸ್ಬಿಟ್ರೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ಎಷ್ಟು ಜನಕ್ಕೆ ಅರ್ಥ ಆಯ್ತು? ರಕ್ಷಣೆ ಇದರಲ್ಲಿ ಯೆಹೋವನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಅವರನ್ನು ರಕ್ಷಿಸಿ ಕಾಪಾಡುವವನು ಅಂತಿದೆ. ಅಂದ್ರೆ ಒಂದು ಅವನ ಆತ್ಮ, ಅವನ ದೇಹ, ಅವನಿಗಿರುವ ಮಕ್ಕಳು, ಅವನ ಕುಟುಂಬ, ಅವನಿಗಿರುವ ಸ್ವಾಸ್ಥ್ಯಕ್ಕೆ ರಕ್ಷಣೆ ಯೆಶುವ ಎಂಬ ಪದದ ಅರ್ಥ. ಎಲ್ಲರೂ ಹೇಳ್ತಿರಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ. ದೇಹಕ್ಕೆ ಯಾವ ರೋಗ ಬರದಂತೆ ಕಾಪಾಡ್ತಾನೆ ನಿಮ್ಮ ದೇವರು, ನಿಮ್ಮ ಯೇಸು. ಎಲ್ಲ ಹೇಳ್ತಿರಲ್ವ, ನಿಮ್ಮ ಆತ್ಮಕ್ಕೆ ಅಶಾಂತಿ ಬರದಂತೆ ಕಾಪಾಡ್ತಾನೆ. ಆತನ ವಾಕ್ಯದ ಸಮ್ಮುಖದಲ್ಲಿ ಬಂದು ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡ್ರೆ, ಆತನಿಗೆ ನಿಮ್ಮ ಹೃದಯವನ್ನು ಅನುಗ್ರಹಿಸಿದರೆ, ನಿಮ್ಮ ಹೃದಯದಲ್ಲಿ ಆತನನ್ನು ಒಡೆಯನಾಗಿ ಸ್ವೀಕರಿಸಿ ಆತನ ನಾಮದಲ್ಲಿ ನಂಬಿಕೆ ಇಟ್ಟರೆ, ಮಕ್ಕಳಾಗುವ ಅಧಿಕಾರ ಸಿಕ್ಕಿದ ಮೇಲೆ ನಿಮಗೆ ಏನೇನು ಸಿಗ್ತದೆ? ರಾಜಾದಿ ರಾಜನಿಗೆ ಮಕ್ಕಳಾಗುವ ಅಧಿಕಾರ ಸಿಕ್ಕಿದ ಮೇಲೆ ರಾಜನ ಏನು ಸಿಗ್ತದೆ? ರಾಜನ ಮಕ್ಕಳ ಹಕ್ಕು ಸಿಕ್ಕಿದೆ. ಮಕ್ಕಳಿಗೆ ಏನಿರ್ತದೆ? ರಾಜರ ಸೈನ್ಯವೆಲ್ಲ ಯಾರನ್ನು ಕಾಪಾಡ್ತದೆ? ಯಾರು ನೋಡ್ಕೋಬೇಕಾಗ್ತದೆ? ರಾಜನ ಮಗನನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಎಲ್ಲ ಹೇಳ್ತೀರಿ ರಾಜರ ಮಕ್ಕಳಾಗಿದೆ ನಾವೆಲ್ಲರೂ, ಎಲ್ಲ ಹೇಳ್ತೀರ ಅಲ್ವ? ಅದಕ್ಕೆ ಸುಮ್ಮನೆ ಹೇಳಿಲ್ಲ, ನೀವು ಯಾಜಕ ವಂಶಸ್ಥರು, ಅಸಾಮಾನ್ಯವಾದಂಥ ಜನರು ನೀವು. ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸೋದಕ್ಕಾಗಿ ನಿಮ್ಮನ್ನು ಕತ್ತಲ ಒಳಗಿಂದ ತೆಗೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಡೆಸಿದ್ದ ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸೋದಕ್ಕಾಗಿ ನಿಮ್ಮನ್ನು ರಾಜರಾಗಿ, ಯಾಜಕ ವಂಶಸ್ಥರಾಗಿ ಮತ್ತು ಪವಿತ್ರ ಜನಾಂಗವಾಗಿ, ಏನಾಗಿ? ಪವಿತ್ರ ಜನಾಂಗವಾಗಿ. ಅಸಾಮಾನ್ಯವಾದಂಥ ಜನರು, ಅಸಾಮಾನ್ಯವಾದಂಥ ಜನರಾಗಿ ನಿಮ್ಮನ್ನು ದೇವರು ಮಾಡೋನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಹೇಳಿ, ರಕ್ಷಣೆ ಇಲ್ಲ. ರಕ್ಷಣೆ ಅಂದರೆ ಇಲ್ಲಿ ಪಾಪದಿಂದ ಮಾತ್ರ ನಮಗೆ ರಕ್ಷಣೆ. ಹಲೋ, ಲಿಸನ್ ಕೇರ್ಫುಲಿ. ಪಾಪದಿಂದ ಮಾತ್ರ ನಮಗೆ ರಕ್ಷಣೆ. ಪಾಪದಿಂದ ರಕ್ಷಣೆ ಹೊರತು ಈ ಲೋಕದ ಕಷ್ಟ, ಕಣ್ಣೀರು, ದುಃಖಗಳು, ಬಾಧೆಗಳಿಂದ ರಕ್ಷಣೆ ಇಲ್ಲ ನಮಗೆ. ನಾವು ಸತ್ತ ನಂತರ ನಮಗೆ ಸುಖ ಸಿಗ್ತದೆ ಅಂತ ಹೇಳ್ತಾರೆ. ಅಂತ ದೆವ್ವ ದುರ್ಬೋಧನೆಗಳಿಂದ ಜಾಗೃತಿಯಿಂದ ಇರ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ಅವರನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸಿ ಕಾಪಾಡ್ತಾನೆ. ಅಂದ್ರೆ ಅರ್ಥ ಏನು? ಗಂಭೀರವಾಗಿ ಹೇಳ್ತೀರ, ಏನು ಅರ್ಥ? ಪ್ರೈಸ್ ದಿ ಲಾರ್ಡ್ ಜೀಸಸ್ ಅರ್ಥ ಏನದ್ರದ್ದು? ಪಾಪಗಳಿಂದ ಬಿಡಿಸಿ ರಕ್ಷಿಸಿ ಕಾಪಾಡ. ಅರಸನು ತನ್ನ ಮಕ್ಕಳಾಗಿ ತನ್ನನ್ನು ಸ್ವೀಕರಿಸಿದ ಮೇಲೆ ಆ ರಾಜನ ಮಕ್ಕಳಿಗೆ ಏನು ಸೌಲಭ್ಯ ಸಿಗ್ತದೆ? ಮೊದಲನೇದಾಗಿ ಮಕ್ಕಳಾಗೋ ಅಧಿಕಾರ, ಹಕ್ಕದು. ಅದು ಇದಲ್ಲ, ಅದು ಕೊಳ್ಳಾಗಿದ ಪ್ರೊವಿಷನ್ ಅಲ್ಲ, ಅದು ಹಕ್ಕದು. ಅದು ಕೊಟ್ಟ ಮೇಲೆ ಆಟೋಮೆಟಿಕಲಿ ನಮಗೆಲ್ಲ ಏನು ಬರ್ತದೆ? ದೇವದೂತಗಳ ಸಮೂಹದ, ಸೈನ್ಯ ಸಮೂಹಗಳ ಸಂರಕ್ಷಣೆಗೆ ನಮಗೆ ಪ್ರಾಪ್ತವಾಗ್ತದೆ. ನಮಗೂ, ನಮ್ಮ ಆತ್ಮ ಪ್ರಾಣಕ್ಕೂ, ನಮ್ಮ ದೇಹಕ್ಕೂ, ನಮಗಿರುವ ಸ್ವಾಸ್ಥ್ಯಕ್ಕೂ ರಕ್ಷಣೆ ಪ್ರಾಪ್ತವಾಗ್ತದೆ. ಎದರ ಮೇಲೆ ಆಧಾರದಿಂದ ಹೇಳ್ತಾ ಇದ್ದಾರೆ ಬ್ರದರ್ ನೀವು? ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯ. ಯಾಕೆಂದರೆ ಇದಕ್ಕೆ ಏಬು ಬದುಕಿರುವಾಗಲೇ
ಆತನು ಈ ರಕ್ಷಣಾ ಅನುಭವವನ್ನು ಅನುಭವಿಸಿದ್ದಾನೆ. ಯಾರ್ಯಾರು ದೇವರಿಗೆ ಭಯಪಟ್ಟು, ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಈ 4 ಕ್ಷೇತ್ರದಲ್ಲಿ, ಒಂದು ಆಧ್ಯಾತ್ಮಿಕ ರಕ್ಷಣಾ, ಇನ್ನೊಂದು ಭೌತಿಕ ದೇಹದಲ್ಲಿ ರಕ್ಷಣಾ, ಇನ್ನೊಂದು ಕೌಟುಂಬಿಕ ರಕ್ಷಣಾ, ಇನ್ನೊಂದು ಅವನಿಗಿರ್ತಕ್ಕಂಥ ಎಲ್ಲ ಸೊತ್ತು ಸಂಪತ್ತು ಐಶ್ವರ್ಯ ಅಂತಸ್ತು ಅವನ ರಾಜ್ಯ ಅವನಿಗಿರ್ತದೆ ಎಲ್ಲದಕ್ಕೂ ರಕ್ಷಣೆ ಕೊಡತಕ್ಕಂತಾಗಿದೆ. ಅದಕ್ಕಾಗಿ ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆ ರಕ್ಷಣೆ ಹೇಗೆ ಯೋಬನಿಗೆ ಪ್ರಾಪ್ತವಾಗಿದೆ. ಅದಕ್ಕಿಂತ ನಾವು ಏನಾಗಿದ್ದೇವೆ ಸಿಸ್ಟರ್? ಹಲೋ, ಅವರಿಗಿಂತ ನಾವು ಬಹು ಧನ್ಯರಾಗಿದ್ದೇವೆ. ಯೋಬನ ಪುಸ್ತಕದಲ್ಲಿ ದಯಮಾಡಿ ಬರೆದಿಟ್ಕೊಂಡಿದ್ದವರೆಲ್ಲ ಜಾಗ್ರತೆಯಿಂದ ಬರೆದಿಟ್ಕೊಳ್ತೀರಿ. 1ನೇ ಅಧ್ಯಾಯದಲ್ಲಿ ನಾನು ಹೇಳೋದಕ್ಕೆ ಮುಂಚೆ ನೀವು ಬರ್ಕೊಳ್ತೀರಂತ ನೀವು ಓದ್ತೀರಂತ ಕಾಣಿಸ್ತಾ ಇತ್ತು ನನಗೆ. ಓದ್ತೀರಾ ಮಾತನ್ನು? ದೇವರಿಗೆ ಆತನು ಸುಮ್ಮನೆ ಭಯಪಡ್ತಾ ಇದ್ದಾನಾ? 9ನೇ ವಚನ. ಸೈತಾನನು ಉತ್ತರ ಕೊಡ್ತಾನೆ. ಅದಕ್ಕೆ ಸೈತಾನನು, ನಾನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನ. ನೀನು ಅವನಿಗೂ, ಅರ್ಥ ಆಗಿದೆ ರಕ್ಷಣೆ, ಅವನಿಗೂ ಅಂದ್ರೆ ಅರ್ಥ ಏನು? ಅವನ ಆತ್ಮಕ್ಕೂ ಅವನ ದೇಹಕ್ಕೂ ಆರೋಗ್ಯದಲ್ಲಿಯೂ ಮನಃಶಾಂತಿಲಿ, ಅವನಿಗೂ ಅವನ ಮನೆಗೂ ಅಂದ್ರೆ ಅವನ ಕುಟುಂಬಕ್ಕೂ ಅವನಿರುವ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿ ಭದ್ರಕೋಟೆಯನ್ನು ಹಾಕಿ ಅವನಿಗೆ ರಕ್ಷಣೆಯನ್ನು ಕೊಡ್ತಾ ಇದೆಯಲ್ಲ ನೀನು. ಅದಕ್ಕೆ ಅವನು ನಿನ್ನಲ್ಲಿ ಅಷ್ಟೇ ಅಲ್ಲ, ಹಲೋ, ಅಷ್ಟಕ್ಕೆ ಬಿಟ್ಟನ ದೇವ, ಅವನು ಕೈ ಹಾಕಿ ಮಾಡ್ತಿರ್ತಕ್ಕಂಥ ಎಲ್ಲಾ ಕೆಲಸಗಳಲ್ಲಿ ನೀನು ಅವನನ್ನು ಆಶೀರ್ವದಿಸಿ ಸಫಲಪಡಿಸಿದಿ. ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ. ಇದು ರಕ್ಷಣೆ ಅಂದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೋಬನ ಜೀವನದಲ್ಲಿ ರಕ್ಷಣೆಯ ಸಂಪೂರ್ಣ ಸೌಭಾಗ್ಯವನ್ನು ಅನುಭವಿಸಿದ್ದಾನೆ. ಆದರೆ 3 ತಿಂಗಳ ಮಾತ್ರ ಆತನ ಕೇಡನ್ನು ಅನುಭವಿಸಿದ ನಿಜ. ಆದರೆ ತದನಂತರ 140 ವರ್ಷ, 60 ವರ್ಷ ಮೊದಲು 60 ವರ್ಷ ಆತನು ಈ ರಕ್ಷಣೆಯ ಸೌಭಾಗ್ಯನ ಅನುಭವಿಸಿದ್ದಾನೆ. 3 ತಿಂಗಳ ಕೇಡಾದ ನಂತರ 140 ವರ್ಷ ಆ ರಕ್ಷಣೆಯ ಸೌಭಾಗ್ಯ 2ರಷ್ಟಾಗಿ ಅನುಭವಿಸಿದ್ದಾನೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಆದರೆ ಇವತ್ತಿನ ಶುಭವಾರ್ತೆ ಏನಂದ್ರೆ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತಿನ ಶುಭವಾರ್ತೆ ಏನಿದೆ? ಪ್ರೈಸ್ ಲಾರ್ಡ್ ಜೀಸಸ್. ನಮಗೆ ಬಸ್ ಫ್ರೀ ಕೊಟ್ಟಿದ್ದಾರೆ, ನಮಗೆ ತಿಂಗಳಿಗೆ 2,000 ಆಗ್ತಾ ಇದ್ದಾರೆ, ನಮಗೆ ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದಾರೆ ಎಂಬ ಶುಭವಾರ್ತೆ ತಮ್ಮ ಜನರಿಗೆಲ್ಲ ಆಗ್ತದೆ ಈ ದೇಶ, ಈ ಸರ್ಕಾರದಿಂದ. ಆದರೆ ಪರಲೋಕದ ಸರ್ಕಾರದಿಂದ ನಮಗೆ ಶುಭವಾರ್ತೆ ಏನಂದ್ರೆ, ಆತನ ನಾಮ ನಮಗೆ ಕೊಡಲಾಗಿದೆ. ಈಗ ಬಹಳ ಜಾಗ್ರತೆಯನ್ನು ಕೇಳ್ತೀರಿ. ಆಗಿನ ಕಾಲದಲ್ಲಿ ಯೋಬನಿಗಿದ್ದಂತೆ ನಮಗೆಲ್ಲಿರ್ಲಿಕ್ಕೆ ಆಗ್ತದ್ರಿ? ಹೌದಾ ಅಂಥೇಳಿ ಬಹಳ ದುಷ್ಟ ಬೋಧಕರು, ದೆವ್ವಗಳ ಬೋಧಕರಿಂದ ಜಾಗ್ರತೆಯಿಂದ ಇರ್ತೀರಿ. ಯಾಕಂದ್ರೆ ಯೇಸುವಿನ ಪ್ರತಿಯೊಂದು ಸ್ಥಳಗಳಲ್ಲಿ ಆತನ ನುಡಿ ಕೇಳ್ತಾ ಇದ್ರೆ, ಕ್ರಿಸ್ತ ಪೂರ್ವದಲ್ಲಿದ್ದವರಿಗಿಂತ ಕ್ರಿಸ್ತ ಶಕದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಕೊಂಡು ಆತನ ನಾಮದಲ್ಲಿ ನಂಬಿಕೆ ಇಟ್ಟರು, ಆತನ ಅಂಗೀಕರಿಸಿದ್ರು, ಅವರಿಗೆ ದೇವರ ಮಕ್ಕಳಾಗುವ. ಹಳೆ ಒಡಂಬಡಿಕೆಯಲ್ಲಿ ಇತ್ತ ಇದು? ಹಲ್ಲೆಲೂಯಾ, ಇತ್ತ? ಇಲ್ಲ. ಅಂದ್ರೆ ಅವರಕ್ಕಿಂತ ನಾವೇನು ಧನ್ಯರು, ಅವರಕ್ಕಿಂತ ನಾವು ಧನ್ಯರಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾವ ಲೋಕಮಲ್ಲ ಹೊಂಡ್ರ, ಕೆಲವು ಯಾವಾಗ ಬಿಡ್ತಾರೆ ಅಂತೇಳಿ ಕೆಲವು ಜನ ಒಂದು ಲೋಕದಲ್ಲಿರ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ಜಲ್ದಿ ಬಿಡ್ತಾರಲ್ಲ, ಬಸ್ ಹೋಗ್ತೈತೆ ಅಂತ ಒಬ್ಬರು ಚಿಂತೆ, ಕೆಲವರು ಚಿಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಚಿಂತೆ ಮಾಡಬೇಡ್ರಿ, ಯೇಸು ನಾಮ ತೆಗೆದುಕೊಂಡು ಎಲ್ಲ ಚಿಂತೆ ದೂರ ಆಗ್ತದೆ. ಹೀಗೆ ಜಾಗ್ರತೆಯಿಂದ, ಭಾಳ ಜಾಗ್ರತೆ. ಯಾಕಂದ್ರೆ ಭಾಳ ಗುಡ್ ನ್ಯೂಸ್ ಹೇಳ್ತಾ ಇದೆ ನಿಮಗೆ. ಯೇಸು ನಾಮ ಕ್ರಿಸ್ತ ಪೂರ್ವದಲ್ಲಿದ್ದವರಿಗಿಂತ ನಾವು ಯಾಕೆ ಧನ್ಯರು? ಹೊಸ ಒಡಂಬಡಿಕೆಯಲ್ಲಿ ದೇವರನ್ನು ನಾವು ಏನೆಂದು ಸಂಬೋಧಿಸಬೇಕೆಂಬುದಾಗಿ ಯೇಸು ಕ್ರಿಸ್ತ ಕಲಿಸ್ಕೊಟ್ಟಿದನು. ಆವಾಗ ಶಿಷ್ಯರು ನೋಡಿದ್ರು, ಯೇಸಯ್ಯ, ಯು ಆರ್ ಪ್ರೇಯಿಂಗ್ ವೆರಿ ಡಿಫ್ರೆಂಟ್ ಇದೆ. ಯೇಸಯ್ಯನ ಪ್ರೇಯರ್ ಡಿಫ್ರೆಂಟ್ ಇದೆ. ಆಗಿನ ಕಾಲದ ಹೆಂಗೇನು ಪ್ರಾರ್ಥನೆ ಮಾಡಿದ್ರು? ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಎಂಬುದಾಗಿ ಪ್ರಾರ್ಥನೆ. ಆದಾಮನ ದೇವರೇ ಅಂತೇಳಿ ಪ್ರಾರ್ಥನೆ ಮಾಡೋದಿಲ್ಲ. ಅದು ಯಾಕೋಬನ ದೇವರೇ, ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯೋಬನ ದೇವರೇ ಮತ್ತು
ದಾವಿದನ ದೇವರೇ, ದಾನಿಯೇಲನ ದೇವರೇ, ಏಲಿಯನ ದೇವರೇ ಎಂದು ಪ್ರಾರ್ಥನೆ ಮಾಡ್ತಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿದ್ದವರಿಗೆ ನೇರವಾಗಿ ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ಹೇಳಿದನು, ಏನಂತ ಹೇಳಿದಾನೆ? ಪರಲೋಕದಲ್ಲಿರುವ ನನ್ನ ತಂದೆ. ದೇವರು ಏನನ್ನು ಸಂಬೋಧಿಸಲಿಕ್ಕೆ ಹೇಳಿದಾನೆ? ಪರಲೋಕದಲ್ಲಿರುವಂಥ ನನ್ನ ತಂದೆ. ಅದಕ್ಕಾಗಿ ಯಾವ ಜಾತಿ ಗೋತ್ರ ವರ್ಗದವರು ಯಾರಿರಲಿ, ಮಾನವನಾಗಿರುವ ಪ್ರತಿಯೊಬ್ಬನಿಗೆ ಪರಲೋಕದಲ್ಲಿರುವಂಥ ದೇವರಿಗೆ ಮಕ್ಕಳಾಗುವ ಸೌಭಾಗ್ಯ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಟ್ಟವರಿಗೆ ಆ ಸೌಭಾಗ್ಯ ದೊರಕಿದೆ. ಆ ಸೌಭಾಗ್ಯ ದೊರಕಿದವರು ಏನಿರ್ತಾರೆ? ಸಂಪೂರ್ಣ ಸುರಕ್ಷಿತ, ಸುಭದ್ರತೆ, ಭದ್ರಕೋಟೆಯಲ್ಲಿ ಸುರಕ್ಷಿತವಾಗಿ ಶಾಲೋಮ್ ಆಗಿ ನಾವಿರ್ತೇವೆ. ಸಮಾಧಾನ ನೆಲೆಸಿರ್ತದೆ. ಓಕೆ, ವಿಲ್ ಕಮ್ ಟು ದ ಪಾಯಿಂಟ್ ರೈಟ್ ನಾವು. ಯಾಕೆ ಶುಭವಾರ್ತೆಗೆ ನಾವು ಬರಬೇಕು? ಯಾಕಂದರೆ ನಾವು ಭಾಳ ಸಾರಿ ಬೈಬಲನ್ನು ಓದುವಾಗ ಅದ್ಭುತವಾದಂಥ ಸಂಗತಿಗಳನ್ನು ಮಿಸ್ ಮಾಡಿಕೊಳ್ತೇವೆ ನಾವು. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಬೈಬಲನ್ನು ತೆಗೆದು ದಯಮಾಡಿ ಓದ್ಕೊಳ್ತೀರಿ. ನೀವು ಭಾಳ ಅದೃಷ್ಟವಂತರು, ಧನ್ಯರು, ನೀವು ಜಾಗ್ರತೆಯಿಂದ ಓದ್ತೀರಿ. ಟುಡೇ ಇಸ್ ಎ ವೆರಿ ಗುಡ್ ನ್ಯೂಸ್ ಫಾರ್ ಯು, ಮೈ ಡಿಯರ್ ಬ್ರದರ್ ಸಿಸ್ಟರ್. ದ ನೇಮ್ ಆಫ್ ಜೀಸಸ್ ಇಸ್ ವೆರಿ ವಂಡರ್ಫುಲ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಜಾನ್, ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 8:56, ಅಧ್ಯಾಯ 8, ಯೋಹಾನ ಸುವಾರ್ತೆ ಅಧ್ಯಾಯ 8, 56ನೇ ವಚನದಲ್ಲಿ ಯೇಸು ಆ ಒಂದು ಯಾಕೋಬಿನ ಪವಿತ್ರ ಬಂದಿರತಕ್ಕಂಥ ಆ ಪಾಪ ಸ್ತ್ರೀ ಹತ್ರ ಮಾತಾಡುವಾಗ, ಸಮಾರಿಯ ಸ್ತ್ರೀ ಹತ್ರ, ಅನ್ಯ ಸ್ತ್ರೀ ಹತ್ರ ಮಾತಾಡುವಾಗ ಯೇಸು ಒಂದು ಅದ್ಭುತವಾದಂಥ ಸಂಭಾಷಣೆಯಲ್ಲಿ ನಡೆದಿದೆ. ಆ ಸಂಭಾಷಣೆಯಲ್ಲಿ ನಾವು ಮಿಸ್ ಮಾಡಿಕೊಂಡಿದ್ದ ಒಂದು ಅದ್ಭುತವಾದಂಥ ಮಾತೇನೆಂದ್ರೆ, ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ಏನ್ ನೋಡೇನೆ? ನನ್ನ ದಿನವನ್ನು. ಓ ಹಲ್ಲೆಲೂಯಾ, ಮೈ ಬರ್ತ್ಡೇ, ಹಲ್ಲೆಲೂಯಾ, ಮೈ ಕ್ರಿಸ್ಮಸ್ ಡೇ, ನನ್ನ ಬರ್ತ್ಡೇ, ನನ್ನ ದಿನವನ್ನು ನೋಡ್ಯಾನೆಂದು, ನನ್ನ ದಿನವನ್ನು ದೂರದಿಂದ ನೋಡ್ಯಾನೆಂದು ಉಲ್ಲಾಸಪಟ್ಟನು. ಅದನ್ನು ನೋಡಿ ಸಂತೋಷಗೊಂಡನು ಅಂದನು. ಮತ್ತೊಂದು ಸಲ ಹೇಳ್ತೀರಿ? ಮತ್ತೊಂದು ಸಲ ಹೋದ್ರಮ್ಮ ಆ ಮಾತನ್ನು. ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ರಿಜಾಯ್ಸ್ಡ್ ಟು ಸೀ ಮೈ ಡೇ. ಹಲೋ, ನೋಡುವೆನೆಂದು, ನೋಡಿಲ್ಲ ಅಂದ್ರೆ ನನ್ನ ದಿನವನ್ನು ನೋಡುವುದಕ್ಕಾಗಿ ಉಲ್ಲಾಸಪಟ್ಟನು ಹೊರತು ಆತನಿಗೆ ಆ ಸೌಭಾಗ್ಯ ದೊರಕಲಿಲ್ಲ. That's a good news for you, my dear brothers and sisters. Today's good news. Very most important and most powerful name on earth. Name of Jesus itself, and no other name was written in the world also. In Google search also, we are getting the name, the most powerful name referred in Google search. There is a name of Jesus Christ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಯುವರ್ ಫಾದರ್ ಅಬ್ರಹಾಮ್ ರಿಜಾಯ್ಸ್ಡ್ ಟು ಸಿ ಮೈ ಡೇ, ಬಟ್ ಹಿ ಕುಡಂಟ್ ಸಿ, ಬಟ್ ಹಿ ರಿಜಾಯ್ಸ್ಡ್ ಟು ಸಿ ಮೈ ಡೇ. ಅರ್ಥ ಆಗಿದೆ? ನನ್ನ ದಿನವನ್ನು ನೋಡೋದಕ್ಕಾಗಿ, ಆ ಕ್ರಿಸ್ಮಸ್ ದಿನವನ್ನು, ಆ ಜನ್ಮದಿನವನ್ನು ನೋಡೋದಕ್ಕಾಗಿ ಬಹು ಸಂತೋಷಿಸಿದ, ಹರ್ಷಿಸಿದ. And he saw it, ಅದನ್ನು ನೋಡಿದ. He saw it and was glad. ಏನಿದೆ? ನೋಡಿ, ದೂರದಿಂದ ನೋಡಿ ಅದನ್ನು ಸಂತೋಷಗೊಂಡನು, ನನ್ನ ದಿನವನ್ನು ನೋಡೋದಕ್ಕಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಅಂದ್ರೆ ಅರ್ಥ ಏನು? ಹೊಸ ಒಡಂಬಡಿಕೆಯಲ್ಲಿರುವ ನಾವು ಧನ್ಯರೋ ಇಲ್ಲೋ? ಗಂಭೀರವಾಗಿ ಹೇಳ್ತೀರಿ. ಮತ್ತು ಇದೇ ಮಾತು ಇಸ್ರಾಯೇಲರ, ಈ ಬೈಬಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಪವಿತ್ರರ ನಾಮವನ್ನು ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥ ಒಂದು ಪುಸ್ತಕ ಇದೆ. ಹಿಬ್ರಿಯರಿಗೆ, ಯಹೂದ್ಯರಿಗೆ ಬರೆಯಲ್ಪಟ್ಟಿರ್ತಕ್ಕಂಥ ಪುಸ್ತಕ ಇದು, ಪತ್ರಿಕೆ ಇದು. 11ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಅಬ್ರಾಹಂ, ಇಸಾಕ್, ಯಾಕೋಬು, ಮೋಸೆ, ಯೋಸೇಫು, ಮನಸಿಯ, ಯೆಹೋಶುವ, ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿ ಇದ್ದದರಿಂದ ಒಳ್ಳೆ ಹೆಸರನ್ನು ಹೊಂದಿದರು. ಅವರು ಒಳ್ಳೆ ಸಾಕ್ಷಿಯನ್ನು ಹೊಂದಿದರು. ಮುಂದೆ ಒಳ್ಳೆ ಹೆಸರನ್ನು ಹೊಂದಿದರು. ಈಗ 39ನೇ ವಚನಕ್ಕೆ, ಯಾರು? ಇವರೆಲ್ಲರೂ ಪೂರ್ವದಿಂದ ಬಂದಿರ್ತಾರೆ. ಅಬ್ರಾಹಂ, ಇಸಾಕ್, ಯಾಕೋಬ್, ಮೋಸೆ, ದಾನಿಯೇಲ್, ಏಲಿಯಾ, ಎಲಿಷಾ, ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆ ಸಾಕ್ಷಿಯನ್ನು ಹೊಂದಿದರು.
ವಾಗ್ದಾನದ ಫಲವನ್ನು ಅರ್ಥ ಅಂಡರ್ಲೈನ್ ಮಾಡ್ಕೊಳ್ಳಿ. ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಹೊಂದಲಿಲ್ಲ. ಆ ವಾಗ್ದಾನದ ಫಲ ಯಾರ್ರೀ? ಕರ್ತನಾದ ಯೇಸು ಕ್ರಿಸ್ತನ. ಅರ್ಥ ಆಗಿದೆ? ಹಲೋ ಸಿಸ್ಟರ್, ಹಿಯರ್ ಆಫ್ಟರ್ ಯು ಆರ್ ಗೋಯಿಂಗ್ ಟು ಬಿ ಮೋಸ್ಟ್ ರಿಚೆಸ್ಟ್ ಪರ್ಸನ್ ಆನ್ ಅರ್ತ್. ನನ್ನ ಕೇಳ್ತಕ್ಕಂಥ ಎಲ್ಲ ಸಹೋದರರೇ, ಯೋಬನಕ್ಕಿಂತ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥ ಕುಟುಂಬಗಳು ನೀನು ಮುಂದೆ ನೀವು ಆಗಬೇಕು ಎಂಬ ಶುಭ ಹಾರೈಸುತ್ತಾ ಇದ್ದೇನೆ. ಈ ಒಂದು ಯೇಸು ಕ್ರಿಸ್ತನ ಆ ದಿನ, ಯಾವ ದಿನ? ಆ ದಿನ, ನನ್ನ ದಿನವನ್ನು, ಅಂದರೆ ಅರ್ಥ ಏನು? ಮೈ ಬರ್ತ್ಡೇ ಆ್ಯಂಡ್ ಮೈ ಲೈಫ್ ಟೈಮ್. ಯೇಸು ಕ್ರಿಸ್ತನ ಹೇಳಿದ್ದಾನೆ. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. ಆಮೇಲೆ ಅದು ಹೇಳಿದೆ, ಈಗ ಹೀಬ್ರಿಯರಲ್ಲಿ ನೋಡ್ತಾ ಇದ್ದೇವೆ ಆ ಒಂದು ಸೌಭಾಗ್ಯ. ಮತ್ತೊಂದು ಆವರ್ತಿ ಓದ್ತೀರಮ್ಮ. ಇವರೆಲ್ಲರೂ ನಂಬಿಕೆ ಮೂಲಕವಾಗಿ ಒಳ್ಳೆ ಹೆಸರನ್ನು 40 ವರ್ಷಕ್ಕೆ ಬಂದ್ಬಿಡೋಣ. ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರವಾಗಿ ಶ್ರೇಷ್ಠವಾದ, ಅರ್ಥ ಆಯ್ತಾ? ನಮಗೆ ಧನ್ಯತೆ ಅಂತ, ಧನ್ಯತೆ ನಮಗೆ ಶ್ರೇಷ್ಠವಾದಂತ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಯಾರು ಸಿದ್ಧಿಗೆ ಬರಬಾರದು. ಹಳೆ ಒಡಂಬಡಿಕೆಯಲ್ಲಿದ್ದವರು ನಾವಿಲ್ಲದೆ ಅವರು ಪರಿಪೂರ್ಣವಾಗಬಾರದೆಂದು ನಮಗೋಸ್ಕರ ಅವರ ಪರಿಪೂರ್ಣತೆಯನ್ನು ಪೆಂಡಿಂಗ್ ಇಟ್ಟಿದ್ದ ಕೇಸ್. ಸಿದ್ಧಿಗೆ ಅಂದ್ರೆ ಪರಿಪೂರ್ಣವಾಗಬೇಕು, ಅವರು ಪರಿಪೂರ್ಣವಾಗಬಾರ್ದೆಂಬುದಾಗಿ ನಮಗೇನು ಕೊಟ್ಟಿದ್ದಾರೆ? ಶ್ರೇಷ್ಠ ಏನ್ರಿ? ವಿ ಆರ್ ಶ್ರೇಷ್ಠ ಧನ್ಯರಾಗಿದೆ ನಾವು ಅವರಕ್ಕಿಂತ. ಎಲ್ಲಿ? ಹಳೆಯ ಕ್ರಿಸ್ತಪುರದಲ್ಲಿರ್ತಕ್ಕಂಥ ಎಲ್ಲ ಭಕ್ತರಕ್ಕಿಂತ ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳು ಏನಾಗಿದ್ದೇವೆ? ಅದಕ್ಕಿಂತ ಅತ್ಯಧಿಕವಾದಂಥ ಧನ್ಯರಾಗಿದ್ದೇವೆ ನಾವು. ದಿಸ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಯು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಹಲ್ಲೆಲೂಯಾ. ಈಗ ಮಟ್ಟ ನೀವೆಲ್ಲರೂ ಎದ್ದು ಕುಣಿದು ಚಪ್ಪಾಳೆ ತಟ್ಟಿ ದೇವರ ನಾಮವನ್ನು ಮಹಿಂಪಡಿಸಬೇಕು. ಎಲ್ಲರೂ ಹೇಳ್ತಿರಲ್ವಯ್ಯ. ಈಗ ಈ ನಾಮದ ಪ್ರಭಾವ ನೋಡೋಣ ನಾವು. ಈ ನಾಮದ ಪ್ರಭಾವ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 20ರಿಂದ 24ವರೆಗೆ ಓದ್ತಿರಿ. ದಯಮಾಡಿ ಪಡ ಬರ್ತೀರಿ. ಯೇಸು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಸ್ವಯಂ ಆ ಉದ್ಧಾರಕರ್ತ ಹೇಳ್ತಾ ಇದ್ದಾನೆ, ನಿಮಗೆ ಖಡಾಖಂಡಿತವಾಗಿ ನಿಶ್ಚಯವಾಗಿ ನಿಮಗೆ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ. ಆದರೆ ಲೋಕವು ನಿಮ್ಮನ್ನು ನೋಡಿ ನೀವು ಅಳುತ್ತಾ ಗೋಳಾಡುತ್ತಿರುವುದನ್ನು ಲೋಕವು ನಿಮ್ಮನ್ನು ನೋಡಿ ಸಂತೋಷ ಪಡಬಹುದು. ನಿಮಗೆ ದುಃಖವಾಗುವುದು. ಆದರೆ ನಿಮ್ಮ ದುಃಖವು ಹೋಗಿ, ಅಂಡರ್ಲೈನ್ ಮಾಡ್ರಿ, ಅಂಡರ್ಲೈನ್ ಒಂದೊಂದು ಆನಂದ ಅನ್ನೋ ಪದಕ್ಕೆ, ಸಂತೋಷ ಅನ್ನೋ ಪದಕ್ಕೆ ಅಂಡರ್ಲೈನ್ ಮಾಡ್ತಾ ಹೋಗ್ರಿ. ಆನಂದ ಬರುವುದು. ಒಬ್ಬ ಸ್ತ್ರೀ ಹೇರುವಾಗ ತನ್ನ ಹೇರಿಗೆಯ ಬೇನೆಯ ಕಾಲ ಬಂತೆಂದು ಆಕೆ ದುಃಖವಾಗುವುದು ಸಹಜ. ಆದರೆ ಆ ಮಗುವನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನನ್ನು ನಾನು ಹೆತ್ತಿದ್ದೀನಲ್ಲ, ನಾನು ಜನ್ಮ ಕೊಟ್ಟಿದ್ದೇನೆ ಎಂಬ ಸಂತೋಷವು ಅವಳ ನೋವನ್ನು ಮರೆಯುವಂತೆ ಮಾಡುತ್ತದೆ. ಹಲ್ಲೆಲೂಯಾ. ನಿಮ್ಮ ದುಃಖವು ಸಂತೋಷವಾಗುವುದು. ನನ್ನ ದುಃಖವು ಸಂತೋಷವಾಗುವುದು. ನನ್ನ ದುಃಖವು ಸಂತೋಷವಾಗುವುದು. ಎಲ್ಲ ಹೇಳ್ತಿರಲ್ವಯ್ಯ. ನಡೆದದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ನಡೆದದ ನೆನಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ, ಹಿಂದೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಎಲ್ಲರೂ ಕೊಡಿ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು. ಮತ್ತೊಂದು ಸಾರಿ, ನಮ್ಮ ದುಃಖ
ನಮ್ಮ ದುಃಖವು ಸಂತೋಷವಾಗುವುದು, ನಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕೊರಗದಿರು ಮಗನೇ, ಕೊರಗದಿರು ಮಗಳೇ, ನಿಮ್ಮ ಯೇಸು ಕೈ ಬಿಡಲಾರ, ನಿಮ್ಮ ಯೇಸು ಕೈ ಬಿಡಲಾರ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಓದ್ತಾ ಕಂಟಿನ್ಯೂ ಮಾಡ್ತೀರಿ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 20ರಿಂದ 24ವರೆಗೆ ಓದ್ತೀರಿ. ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದಾನೆಂಬ ಆನಂದದಿಂದ, ಲೋಕದಲ್ಲಿ ಒಬ್ಬ ಮನುಷ್ಯನ ಆನಂದ ಅಂಡ್ರಲ್ಲ, ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಆ ಬೇನೆ, ಆ ದುಃಖ, ಆ ನೋವು, ಆ ಒಂದು ವ್ಯಸನವನ್ನು ಇನ್ನು ಎಂದಿಗೂ ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ, ಈಗ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ನಾನು ನಿಮಗೆ ತಿರುಗಿ ಮತ್ತೆ ನೋಡುವೆನು. ಆಗ ನಿಮ್ಮ ಹೃದಯಕ್ಕೆ ಆನಂದ ಆಗ ನಿಮ್ಮ ಹೃದಯಕ್ಕೆ ಅಂಡರ್ಲೈನ್ ಆನಂದ ಆಗುವುದು, ಆಗುವುದು. ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ಮತ್ತು ನಿಮ್ಮ ಆನಂದವನ್ನು, ನಾನು ಕೊಟ್ಟಿರುವ ಆನಂದವನ್ನು ನಿಮ್ಮಿಂದ ಯಾರು ತೆಗೆಯುವುದಿಲ್ಲ. ತೆಗೆಯುವುದಿಲ್ಲ. ನೀವು ಮಾತ್ರ ಕಳ್ಕೊಳಿಕ್ಕಾಗತ್ತೆ, ಯಾರು ತೆಗಿಲಿಕ್ಕೆ ಬರುದಿಲ್ಲ. ನೀವು ಮಾತ್ರ ಕಳ್ಕೊಬೇಡ್ರಿ. ಅದಕ್ಕೆ ಯಾರು ನಿಮ್ಮಿಂದ ತೆಗೆಯಲು ಸಾಧ್ಯವಿಲ್ಲ. ಆ ದಿನದಲ್ಲಿ ನೀವು ನನಗೆ ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆ ಕೇಳುವುದಿಲ್ಲ. ಎಲ್ಲ ಪ್ರಶ್ನೆಗೆ ಉತ್ತರ ನನ್ನ ನಾಮವೇ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನನ್ನ ನಾಮವೇ. ಮುಂದೆ ನಿಮಗೆ ನಿಜ ನಿಜವಾಗಿ ನಾನು ಹೇಳುತ್ತೇನೆ, ನೀನು ತಂದೆಯನ್ನು ಏನಾದರೂ ಬೇಡಿಕೊಂಡರು ಅದನ್ನು ಆತನು, ಯೇಸು ಹೇಳ್ತಾ ಇದ್ದಾನೆ, ನನ್ನ ಹೆಸರಿನಲ್ಲಿ ನಿಮಗೆ ಖಂಡಿತವಾಗಿ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಏನಾರು ಕೇಳಿದ್ರೆ, ನನ್ನ ಹೆಸರಿನಲ್ಲಿ, ಯೇಸು ನಾಮದಲ್ಲಿ ಇದುವರೆಗೆ ನನ್ನ ಹೆಸರಿನಲ್ಲಿ ಯಾವುದನ್ನು ಬೇಡಿಕೊಂಡಿಲ್ಲ. ಈಗ ನಾನು ಹೇಳಿದೆ, ಬೇಡಿಕೊಳ್ಳಿರಿ, ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿರಿ. ಯೇಸು ಹೇಳ್ತಾ ಇದ್ದಾನೆ, ನಿಮಗೆ ಸಿಕ್ಕುವುದು. ಆಗ ನಿಮ್ಮ ಆನಂದ, ಎಲ್ಲರೂ ಕೇಳ್ತೀರಿ ನೋಡ್ರಿ, ಕೊನೆಗೇನಿದ್ರಿ, ಆಗ ನಿಮ್ಮ ಆನಂದವು ಗಂಭೀರವಾಗಿ ಹೇಳ್ತಿರಲ್ವಿಯ, ಮನೋಪೂರ್ವಕ ಹೇಳ್ತಿರಲ್ವಿಯ. ಆನಂದ ಅನ್ನೋ ಪದ ಎಷ್ಟು ಸಾರಿ ಬರಲ್ಪಟ್ಟಿದೆ? ಯಾರು ಫಸ್ಟ್ ಹೇಳ್ತೀರಿ? ಪಟ್ಟ ಪಟ್ಟ. ಆನಂದ, ಸಂತೋಷ, ಹರ್ಷ ಎಲ್ಲ ತೋರಿ. ಆನಂದ, ಸಂತೋಷ, ಹರ್ಷ, ಪಟ್ ಯಾರು ಫಸ್ಟ್ ಹೇಳ್ತಾರೆ? ಪಟ್ಟ ಪಟ್ಟ. ಪ್ರೈಸ್ ಲಾರ್ಡ್ ಜೀಸಸ್. ಹೇಳಿ ಹುಡುಕಡತ್ರ ಈಗ ಚಸ್ಮಾ ಹಾಕೊಂಡು ಅಲ್ಲಿಗ ಮೊದಲು ನೋಡ್ರಿ ಅಂತ ಹೇಳಿದ್ರೆ ಕೆಲಸ ನೋಡ್ರಿ ಎಷ್ಟು ಸಾರಿದೆ ಯೇಸು ನಾಮವನ್ನು. ಹಲ್ಲೆಲೂಯ. ಯಾರು ಫಸ್ಟ್ ಹೇಳಿದ್ರು? ಪ್ರೈಸ್ ಲಾರ್ಡ್ ಜೀಸಸ್. ಯು ಆರ್ ಗೆಟಿಂಗ್ $100. ಪ್ರೈಸ್ ಲಾರ್ಡ್ ಜೀಸಸ್. ಯು ಆರ್ ಗೆಟಿಂಗ್ $100. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಿಸ್ಟರ್ ತಬಿತಾ ಈದವರು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅದರ ನಿಮಿತ್ತ ಅವರಿಗೆ ಬಹುಮಾನವಾಗಿ $100 ಕೊಡಲಾಗ್ತಾ ಇದೆ ಈ ಒಂದು ಪ್ರೋಗ್ರಾಮ್ನಲ್ಲಿ. ಗೂಗಲ್ ಪೇ ಹೋಗ್ತದೆ ನಿಮಗೆ, ನೋ ಡೌಟ್. ಕಮಿಟ್ಮೆಂಟ್ ಇಸ್ ಕಮಿಟ್ಮೆಂಟ್. ಪ್ರೈಸ್ ದ ಲಾರ್ಡ್ ಜೀಸಸ್. ಎಷ್ಟು ಸಾರಿ ಬರಲ್ಪಟ್ಟಿದೆ? 6 ಸಾರಿ. ಅಷ್ಟೇ ಪದಗಳನ್ನು ಓದೋಣ. 6 ಸಾರಿ ಬರೆದಿರುವ ಆ ಸೆಂಟೆನ್ಸ್ ಮಾತ್ರ ಓದೋಣ. ಫಾರ್ ದ ಜಾಯ್, ಆ ಸೆಂಟೆನ್ಸ್ ಮಾತ್ರ ಓದ್ರಿ, ಆ ಸೆಂಟೆನ್ಸ್ ಮಾತ್ರ. ಬಟ್ ದ ವರ್ಲ್ಡ್ ವಿಲ್ ರಿಜಾಯ್ಸ್. ನೆಕ್ಸ್ಟ್, ಯುವರ್ ಸಾರೋ ಟರ್ನ್ ಇನ್ ಟು ಜಾಯ್. ನೆಕ್ಸ್ಟ್, ಫಾರ್ ದ ಜಾಯ್ ದಟ್ ಹ್ಯೂಮನ್ ಬೀಯಿಂಗ್ born. ಮತ್ತು ನೆಕ್ಸ್ಟ್, ರಿಜಾಯ್ಸ್ ಇನ್ ಯುವರ್ ಹಾರ್ಟ್. ನೆಕ್ಸ್ಟ್, ಜಾಯ್ ನನ್ ವಿಲ್ ಟೇಕ್ ಅವೇ. ಯಾರು ನನ್ನ ಸಂತೋಷವನ್ನು ತೆಗಿಲಿಕ್ಕೆ ಆಗುದಿಲ್ಲ. ನೆಕ್ಸ್ಟ್ ಏನಿದೆ? ನನ್ನ ನಾಮದಲ್ಲಿ ಬೇಡಿಕೊಂಡ್ರೆ ನಿಮ್ಮ ಸಂತೋಷ ಸಂಪೂರ್ಣವಾಗುವುದು. ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್ ಫಾರ್ ಅಸ್. ನಾವು ನೋಡಿದೀವಿ ಈಗ ದೇವರು, ಅಬ್ರಾಮನು, ಪೂರ್ವಜರೆಲ್ಲರೂ ಆ ದಿನ, ನನ್ನ ದಿನವನ್ನು ನೋಡಲು ಬಹಳ ಸಂತೋಷಪಟ್ಟರು, ನೋಡಲು ಸಂತೋಷಪಟ್ಟರು. ಆದರೆ ದೂರದಿಂದ ಅವರು ನೋಡಿ ಸಂತೋಷಪಟ್ಟರು ಹೊರತು ನೀವು ಧನ್ಯರು. ಅವರಕ್ಕಿಂತ ವಾಗ್ದಾನ ಫಲ ಹೊಂದಿದವರು ನೀವು ಧನ್ಯರು. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಅದಕ್ಕೆ ಅಬ್ರಾಮ್ಗಿಂತ ಹೆಚ್ಚಿನ ಬ್ಲೆಸ್ಸಿಂಗ್ ನಾವು ನೋಡ್ತಾ ಇದ್ದೇವೆ. ಪಾಲ್ಯಾಂಗಿ ಚರ್ಚಲ್ಲಿ ನಾವು ನೋಡ್ತಾ ಇದ್ದೇವೆ.
ಬ್ರದರ್ DGS ದಿನಕರನ್, ಪಾಲ್ ದಿನಕರನ್ ಸೇವೆಯಲ್ಲಿ ನೋಡ್ತಾ ಇದ್ದೇವೆ ನಾವು. ಅನೇಕ ದೊಡ್ಡ ದೊಡ್ಡ ಸೇವಕರಲ್ಲಿ ಅಬ್ರಾಮನಕ್ಕಿಂತ ಹೆಚ್ಚಿನ ಆಶೀರ್ವಾದ ಯೇಸು ಕ್ರಿಸ್ತನ ಕಾಲದಲ್ಲಿ ನಂಬಿರುವ ಆ ನಾಮದನ್ನು ಸ್ವೀಕರಿಸಿ ಆ ನಾಮದ ಮೇಲೆ ನಂಬಿಕೆ ಇಟ್ಟುಕೊಂಡವರು, ಆ ನಾಮದ ಮೇಲೆ ನಂಬಿಕೆ ಇಟ್ಟುಕೊಂಡವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲಾಗಿದೆ. ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ಪ್ರಿಯ ಜನರು, ನಿಮಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲಾಗಿದೆ. ಇಂದಿನಿಂದ ಸುಖ, ಆಧ್ಯಾತ್ಮಿಕ, ಭೌತಿಕ, ಆರ್ಥಿಕ ಮತ್ತು ನಿಮ್ಮ ಕುಟುಂಬ ಎಲ್ಲ ವಿಷಯಗಳಲ್ಲಿ ದೇವರು ನಿಮಗೆ ರಕ್ಷಣೆ, ಸಮಾಧಾನ, ಶಾಲೋಮ್ ಶಾಲೋಮ್ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಆಸಕ್ತಿಯಿಂದ ಎಲ್ಲರೂ ನಮ್ಮ ಹೃದಯಗಳನ್ನು ದೇವ್ರ ಕಡೆ ತಿರುಗಿಸ್ಕೊಂಡು ಈ ಒಂದು ಬೈಬಲ್ ಅಧ್ಯಯನದಲ್ಲಿ ಎಷ್ಟೋ ಆಸಕ್ತಿಯಿಂದ ದೇಶ ವಿದೇಶಗಳಿಂದ ನೀವು ಕೇಳ್ತಾ ಇದ್ರಿ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತು ದಯಮಾಡಿ ಎಲ್ಲರೂ ಎದ್ದು ನಿಂತು ದೇವರಿಗೆ ಸ್ತೋತ್ರ ಮಾಡ್ತಾ ಆ ಜನ್ಮದಿನಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಮುಂಚೆ ನಾವೆಲ್ಲರೂ ಆ ದಿನ ನಮಗೆ ಆಲ್ರೆಡಿ ಸಿಕ್ಕಿಬಿಟ್ಟಿದೆ. ಯಾವ ದಿನ? ಕ್ರಿಸ್ತನ ಜನ್ಮದಿನ. ನಮಗೆ ಆ ನನ್ನ ದಿನವನ್ನು ನೋಡಲು ಅವರು ಎಷ್ಟೋ ಆನಂದಿಸ ಟು ಸಿ ಮೈ ಡೇ, ಬಟ್ ವಿ ಹ್ಯಾವ್ ಬೀನ್ ಸೀಯಿಂಗ್ ಹಿಸ್ ಡೇ ಎವ್ರಿ ಡೇ. ಆತನ ದಿನವನ್ನು ನಾವು ಪ್ರತಿದಿನವನ್ನು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ಕೇಳ್ತಿರ್ತಕ್ಕಂಥ ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ. ಹೌದು ಕರ್ತನೆ, ಎಲ್ಲರೂ ಸ್ತೋತ್ರ ಮಾಡೋಣ. ಕರ್ತನೆ ಸ್ತೋತ್ರ, ಕರ್ತನೆ ಸ್ತೋತ್ರ, ಕರ್ತನೆ ಸ್ತೋತ್ರ, ಕರ್ತನೆ ಸ್ತೋತ್ರ, ಕರ್ತನೆ. ಹೌದು ರಾಜ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಓ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ರಾಜ ನಿನಗೆ ಸ್ತೋತ್ರವಾಗಲಿ. ಕರ್ತನೆ ಸ್ತೋತ್ರ, ಕರ್ತನೆ. ಕರ್ತನೆ ಸ್ತೋತ್ರವಾಗಲಿ. ಕರ್ತನೆ ರಬ ಶಬ. ನಿಮ್ಮ ದುಃಖವು ಸಂತೋಷವಾಗುವುದು. ಎಲ್ಲರಿಗೂ ನಿಮ್ಮ ಕಳವಳ ಕಣ್ಣೀರು ಎಲ್ಲ ಚಪಾಳಿ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕೊರಗದಿರು ಮಗನೇ, ಕೊರಗದಿರು ಮಗಳೇ, ಕೊರಗದಿರು ಮಗನೇ, ಕೊರಗದಿರು ಮಗಳೇ. ನಿಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಹೌದು, ಮಹೋನ್ನತನೇ, ಪರಮಪಿತನೇ, ಭೂಪರಗಳನ್ನು ಉಂಟು ಮಾಡಿರ್ತಕ್ಕಂಥವನೇ ಕರ್ತನೆ. ಎಷ್ಟೋ ದೇಶ ವಿದೇಶಗಳಿಂದ ಕರ್ತನೆ ರಾಜ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಕರ್ತನೆ. ಹೌದು ರಾಜ, ಅಬ್ರಾಮ್, ಈಸಾಕ್, ಯಾಕೋಬ್ ಪೂರ್ವಜರು ನನ್ನ ದಿನವನ್ನು ನೋಡಲಿಕ್ಕೆ ಬಹು ಸಂತೋಷ ಹರ್ಷಿಸಿದರು. ಆದರೆ ಅವರು ದೂರದಿಂದ ನನ್ನ ದಿನವನ್ನು ನೋಡಿದರು. ಆದರೆ ಈಗ ಕ್ರಿಸ್ತ ಶಕದ ನಂತರ ನೋಡಿರತಕ್ಕಂಥ ಎಲ್ಲ ಜನರು ಅವರಕ್ಕಿಂತ ಅತ್ಯಧಿಕವಾದಂಥ ಸೌಭಾಗ್ಯ ನಮಗೆ ನೀಡಲಾಗಿದೆ ಎಂಬುದಾಗಿ ಹೀಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 39 ಮತ್ತು 40 ನೋಡಿದ ಹಾಗೆ ಕರ್ತನೆ, ನೋಡ್ತಕ್ಕಂಥ ಎಲ್ಲ ಜನರಿಗೆ ಆ ಸೌಲಭ್ಯ ಲಭ್ಯವಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ ಕರ್ತನೆ. ಕರ್ತನೆ, ಎಷ್ಟು ಜನರು ದೇವರ ವಾಕ್ಯವನ್ನು ಕೇಳಿ ಕರ್ತನೆ ಯೇಸುವನ್ನು ತನ್ನ ಒಡೆಯನಾಗಿ, ತನ್ನ ರಕ್ಷಕನಾಗಿ ಸ್ವೀಕರಿಸಿದಷ್ಟೆಲ್ಲ ಆತನ ನಾಮದಲ್ಲಿ ನಂಬಿಕೆ ಇಟ್ಟವರಿಗೆ ಆತನ ಮಕ್ಕಳಾಗುವ ಸೌಭಾಗ್ಯವನ್ನು ಕೊಡಲಾಗಿರುವ ಆ ಸೌಭಾಗ್ಯವನ್ನು ಪಡ್ಕೊಂಡು ಜೀವಮಾನ ಕಾಲವೆಲ್ಲ ಸುಖವು, ಶಾಂತಿಯು, ಸಮಾಧಾನವು, ನೆಮ್ಮದಿಯು, ಆತ್ಮದಲ್ಲಿಯೂ, ದೇಹಬಲದಲ್ಲಿಯೂ ಮತ್ತು ಆರ್ಥಿಕದಲ್ಲಿಯೂ ಮತ್ತು ಅವರ ಕೌಟುಂಬಿಕದಲ್ಲಿಯೂ ಎಲ್ಲ ವಿಷಯಗಳಲ್ಲಿ ಕೂಡ ಅವರಿಗೆ ಸಂಪೂರ್ಣ ರಕ್ಷಣೆ ಕೋಟೆಯಾಗಿ ಕರ್ತನೆ ಕಾಪಾಡಿ ಕರುಣಿಸಿ ದಯ ತೋರಿಸಿ ರಾಜ. ಯೋಬನ ಜೀವನದಲ್ಲಿ ಆತನಿಗೂ, ಆತನ ಕುಟುಂಬಸ್ಥರಿಗೂ, ಆತನಿಗಿರುವ ಸರ್ವ ಸಂಪದರಿಗೂ ಆತನ ಕೈ ಹಾಕಿ ಮಾಡುವ ಎಲ್ಲ ಕೆಲಸಗಳಲ್ಲಿ ಅಭಿವೃದ್ಧಿ, ಸಮೃದ್ಧಿ, ಆಶೀರ್ವಾದಗಳು ಉಂಟು ಮಾಡಿ ಸುರಕ್ಷಿತವಾದಂಥ ರಕ್ಷಣೆ ಕೊಟ್ಟಿದ್ದ ಹಾಕರ್ತನೆ. ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಯೇಸು ಎಂಬ ನಾಮದಲ್ಲಿರುವ ರಕ್ಷಣೆ ಪ್ರತಿಯೊಬ್ಬರಿಗೂ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದ್ರಿ. ಈ ಹೆಸರಿಗಾಗಿ ಅನೇಕ ಜನರು ಸಂಪೂರ್ಣವಾಗಿ ಅಭಿವೃದ್ಧಿ, ಸಮೃದ್ಧಿ, ಆರೋಗ್ಯ ಪಡ್ಕೊಳ್ಳಿ ಎಂಬುದಾಗಿ ನನ್ನ ಹಾರೈಕೆ. ಈ ಒಂದು ನಾಮ ಶಾಲೋಮ್, ಆಮೇನ್, ಹಲ್ಲೆಲೂಯಾ. ಈ ಕೊನೆ ಪ್ರಪಂಚದ ಎಲ್ಲರಿಗೂ ಕೊಡಲಾಗಿರ್ತಕ್ಕಂಥ ನಾಮ. ಆ ನಾಮದಲ್ಲಿ ನೀವೆಲ್ಲರೂ ಸುಖ ಶಾಂತಿ ಪಡ್ಕೊಳ್ಳಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.